ಈ ದಲಿತ ಸಾಹಿತ್ಯಕ್ಕೆ ಇಡೀ ದೇಶದಲ್ಲೇ ಒಂದು ದೊಡ್ಡ ಇತಿಹಾಸ ಇದೆ. ದಲಿತೇತರರಲ್ಲಿ ದಲಿತ ಪರವಾದಂತಹ ಜಾಗೃತಿಯನ್ನು ಮೂಡಿಸ್ತಾ ಬಂತು ದಲಿತ ಸಂಘರ್ಷ ಸಮಿತಿ. ಇದು ಬಹಳ ಮುಖ್ಯವಾದ್ದು ಅಂತಾನೆ ನಾನು ಭಾವಿಸ್ಕೊಂಡಿದ್ದೇನೆ. ಸ್ವಾತಂತ್ರ್ಯ ಪೂರ್ವದಲ್ಲಿಯೂ ಶಿಕ್ಷಣವನ್ನು ಕೊಟ್ಟವರು ಉಂಟು ನಮ್ಮಲ್ಲಿ. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಪ್ರಜಾಪ್ರಭುತ್ವ ಬಂದ ಮೇಲೆ ಅದು ದೊಡ್ಡ ದೊಡ್ಡ ವಿಸ್ತರಣೆಯನ್ನು ಪಡಿತಾ ಬಂತು. ಸಾಮಾಜಿಕ ಶ್ರೇಣೀಕರಣದ ಬದಲಾದ ಸಂದರ್ಭದ ಒಳಗಡೆ ನಮ್ಮ ಪ್ರಗತಿಪರ ಚಿಂತನೆಗಳು ಯಾವ ದಿಕ್ಕಿನಲ್ಲಿ ಹೋಗಬೇಕು. 70ರ ದಶಕದ ಕಂಠಪಾಠದಲ್ಲಿಯೇ ಮುಳುಗೋದ್ರೆ ನಾವು ಬೆಳೆದಿಲ್ಲ ಅಂತ ಅರ್ಥ, ಅಷ್ಟೇನೇನೆ. ಇಂಥದ್ದೊಂದು ಸಮ್ಮೇಳನವನ್ನು ಸುಮಾರು 10 ವರ್ಷ ಆಯೋಜನೆ ಮಾಡಿ ಇದು 11ನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡ್ತಾ ಇರುವಂತಹ ಅರ್ಜುನ್ ಗೊಳಸಂಗಿ ನೇತಾರರ ಎಲ್ಲ ಸಂಘಟಕರಿಗೂ ಮೊದಲು ನಾನು ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನನಗೆ ಈ ರಾಯಚೂರಲ್ಲಿ ನಡೀತಿರೋ ಈ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಅಂತ ಅರ್ಜುನ್ ಗೊಳಸಂಗಿ ಅವರ ಆಶಯ ಮತ್ತು ಒತ್ತಾಸೆ ಜಾಸ್ತಿ ಇತ್ತು. ನಾನು ರಾಯಚೂರಿಗೂ ನನಗೂ ಒಂದು ವಿಶೇಷವಾದ ಸಂಬಂಧ ಇದೆ. ಅದು ನಾನು ಬಂಡಾಯ ಸಾಹಿತ್ಯ ಸಂಘಟನೆಯ ರಾಜ್ಯ ಸಂಚಾಲಕನಾಗಿದ್ದ ಸಂದರ್ಭದಲ್ಲಿ ರಾಯಚೂರಿಗೆ ಬಂದು ಇಲ್ಲಿ ಅನೇಕ ಸ್ನೇಹಿತರೊಡಗೂಡಿ ಇಲ್ಲಿ ಒಂದು ಜಿಲ್ಲಾ ಘಟಕವನ್ನು ನಾವು ಆರಂಭ ಮಾಡಿದ್ವಿ. ಆಗ ನನ್ನ ಜೊತೆಲಿದ್ದಂಥವರು ಚನ್ನಣ್ಣ ವಾಲಿಕಾರ್ ಅವರು, ಜಂಬಣ್ಣ ಅಮರಚಿಂತ ಅವರು, ಬೋಳುಬಂಡಪ್ಪ ಅವರು, ಇಲ್ಲಿ ಲಲಿತಾ ನಾಯಕ್ ಅವರಿದ್ದರು, ಬಾಬು ಭಂಡಾರಿಗಲ್ ಅವರು ಆವಾಗ ಸಹಕಾರ ಕೊಟ್ಟರು, ಶಾಂತರಸರು ಹಿರಿಯ ಕವಿಗಳು ಇಲ್ಲಿದ್ದರು. ಇನ್ನೊಬ್ಬರು ಅವ್ರನ್ನ ಜ್ಞಾಪಿಸ್ಕೊಳ್ಬೇಕು, ಚಂದ್ರಶೇಖರಪ್ಪ ಅಂತ ಒಬ್ಬ ರಾಜಕೀಯ ಶಾಸ್ತ್ರದ ಪ್ರಾಧ್ಯಾಪಕರಿದ್ದರು, ಬಹಳ ವಿವೇಕಶಾಲಿಯಾಗಿರ್ತಕ್ಕಂಥವ್ರು. ಇಂಥವರೆಲ್ಲರನ್ನು ಸೇರಿಸಿದ ನೆನಪಿದೆಯಲ್ಲ, ಅದು ರಾಯಚೂರಿಗೆ ಬಂದಾಗ ನನಗೆ ಬರ್ತಾ ಇರುತ್ತೆ. ಇಲ್ಲಿ ಚನ್ನಣ್ಣ ವಾಲಿಕಾರ ಮತ್ತು ಬೋಳುಬಂಡಪ್ಪನವರು ಬಂಡಾಯ ಸಾಹಿತ್ಯ ಸಂಘಟನೆಯ ಜಿಲ್ಲಾ ಸಂಚಾಲಕರಾಗಿ ಅವತ್ತು ಸಾಕಷ್ಟು ಕೆಲಸವನ್ನು ಮಾಡಿದರು. ಆ ನೆನಪುಗಳೆಲ್ಲ ನನ್ನ ಹಿಂದಿರೋದುಂಟು. ಬಹಳ ಮುಖ್ಯವಾಗಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಆದದ್ದು ಈ ರಾಯಚೂರಿನಲ್ಲಿಯೇ. ಆಗ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಂಥವರು ನನ್ನ ಗೆಳೆಯರಾದಂಥ ಮನು ಬಳಿಗಾರ್ ಅವರು. ನಾನು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಆಗಿದ್ದೆ. ಜಯದೇವಿ ಗಾಯಕ್ವಾಡ್ ಅವರು ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೆ. ಇವೆರಡೂ ಸಹ ಒಳ್ಳೆಯ ನೆನಪುಗಳು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಜೊತೆಗೆ ನಾನು ನಿನ್ನೆ ರಾಯಚೂರಿಗೆ ಬಂದಾಗ ನನಗಾಗಿ ಕಾದು ಅನೇಕ ಸ್ನೇಹಿತರು ರಾಯಚೂರಿನ ನಗರದ ಗಡಿ ಭಾಗದಲ್ಲೇ ಸ್ವಾಗತಕ್ಕೆ ಸಿದ್ಧಾಗಿದ್ದರು. ಇಂಥ ಒಂದು ಪ್ರೀತಿ ವಿಶ್ವಾಸಗಳನ್ನು ಕೊಟ್ಟಂಥ ಊರು ಈ ರಾಯಚೂರು. ಹಾಗಾಗಿ ಈ ರಾಯಚೂರಿನಲ್ಲಿ ನಿಂತು ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆ ಮಾಡ್ತಕ್ಕಂಥದ್ದು ನನಗೆ ಬಹಳ ವಿಶೇಷವಾದ ಮತ್ತು ಸಂತೋಷಕರವಾದ ಸಂಗತಿ ಅಂತ ಭಾವಿಸ್ಕೊಂಡಿದ್ದೇನೆ. ನನ್ನ ಭಾಷಣದ ಕೆಲವು ಮುಖ್ಯಾಂಶಗಳಿಗೆ ಬರೋದಕ್ಕೆ ಮುಂಚೆ ಒಂದು ನಿರೀಕ್ಷಣಾ ಜಾಮೀನು ತಗೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಾನು ಏನಂದರೆ ನಾನು ಭಾಷಣ ಮುಗಿದ ಕೂಡಲೇ ನಾನು ಹೈದರಾಬಾದ್ಗೆ ಹೋಗಬೇಕಾಗಿದೆ. ಹಾಗಾಗಿ ಈ ಸಮಾರಂಭದಲ್ಲಿ ನಾನು ನನ್ನ ಭಾಷಣದ ನಂತರ ಇಲ್ಲಿ ಇರೋದಿಲ್ಲ. ಅದಕ್ಕಾಗಿ ನಿರೀಕ್ಷಾ ಜಾಮೀನನ್ನು ಮೊದಲೇ ತಗೊಂಡು ದಯವಿಟ್ಟು ಯಾರೋ ತಪ್ಪು ತಿಳ್ಕೊಬಾರ್ದು ಅಂತ ಹೇಳಿ ನಿಮ್ಮ ಕ್ಷಮೆಯನ್ನು ಕೇಳಿ ನನ್ನ ಭಾಷಣದ ಕೆಲವು ಮುಖ್ಯಾಂಶಗಳನ್ನು ಆರಂಭ ಮಾಡೋದಕ್ಕೆ ಇಷ್ಟಪಡ್ತೇನೆ. ನಾನು ಈ ಸಮ್ಮೇಳನ ಈ ಥರ ಆಯೋಜನೆ ಮಾಡೋದಿದೆಯಲ್ಲ, ಅದು ಬಹಳ ಕಷ್ಟಕರವಾದಂಥದ್ದು. ನನಗೆ ಅರ್ಜುನ್ ಗೊಳಸಂಗಿ ಅವರು ಹೇಳ್ತಾ ಇದ್ರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಅವರು ಕೇಳಬೇಕಾದಂಥ ಎಲ್ಲ ದಾಖಲೆಗಳನ್ನು ಕೊಟ್ಟ ಮೇಲೂ ಸಹ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಅವರು ಅಂತ. ಅವ್ರು ಕೇಳಿದ್ದೆಲ್ಲ ಕೊಟ್ಟಿದ್ದಾರೆ, ಕೊಡಬೇಕಾದದ್ದನ್ನು ಕೊಟ್ಟಿಲ್ಲ, ಅದಕ್ಕೆ ಬಿಡುಗಡೆ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಅಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದೆಯಲ್ಲ, ಇಂತಹ ಕಾರ್ಯಕ್ರಮಗಳಿಗೆ ನಿಜವಾದ ಅರ್ಥದಲ್ಲಿ ಸಾಕಷ್ಟು ಅನುದಾನವನ್ನು ಕೊಡೋದ್ರ ಮುಖಾಂತರವಾಗಿ ದಲಿತ ಸಂಸ್ಕೃತಿಯ ಒಂದು ವಿಸ್ತರಣೆಗೆ, ದಲಿತ ಕಾಳಜಿಗೆ, ದಲಿತ ಪ್ರಜ್ಞೆಗೆ ಒಂದು ಗೌರವವನ್ನು ಸಲ್ಲಿಸಬೇಕಾಗಿರೋದು ಅದರ ಜವಾಬ್ದಾರಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈ ವೇದಿಕೆಯ ಮುಖಾಂತರವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಸಮ್ಮೇಳನಕ್ಕೆ ಸಂಬಂಧಪಟ್ಟದ್ದು ಏನಿದೆ ಅನುದಾನ ಕೊಡಬೇಕ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರಲ್ಲ, ಆಶ್ವಾಸನೆಯನ್ನು ಈಡೇರಿಸಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮೊದಲು ಮಾಡೋದಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಅರ್ಜುನ್ ಗೊಳಸಂಗಿಯವರ ಕ್ರಿಯಾಶೀಲತೆ ಮತ್ತು ಜಯದೇವಿ ಗಾಯಕ್ವಾಡ್ ಅವರ ಕಾವ್ಯಶೀಲತೆ ಎರಡೂ ಸೇರಿಕೊಂಡಿದೆ. ಜಯದೇವಿ ಗಾಯಕ್ವಾಡ್ ಅವರು ಕಾದಂಬರಿ ಬರೆದಿದ್ದಾರೆ, ಬೇರೆ ಬೇರೆ ವೈಚಾರಿಕವಾದದ್ದು ಬರೆದಿದ್ದಾರೆ. ಆದರೆ ನನಗೆ ಅವರು ಒಳ್ಳೆಯ ಕವಿ. ನನಗೆ
ಅವರು ಕವಿಯಾಗಿಯೇ ಬಹಳ ಮುಖ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅವರನ್ನು ನಾನು ಮೊದಲು ನೋಡಿದ್ದು ಸಾಹಿತ್ಯ ಪರಿಷತ್ತಿನ ಒಂದು ಕಾರ್ಯಕ್ರಮದಲ್ಲಿ, ಬಹುಶಃ ಆಗ ಮನು ಬಳಿಗಾರ್ ಅವರೇ ಅಧ್ಯಕ್ಷರಾಗಿದ್ದರು ಅಂತ ಕಾಣಿಸುತ್ತೆ. ಯಾವುದೋ ಒಂದು ಪ್ರಶಸ್ತಿಯನ್ನ ಕೊಟ್ಟಿದ್ರು. ಅವರು ವೇದಿಕೆಯ ಮೇಲೆ ಮಾತಾಡ್ತಾ ಒಂದು ಮಾತನ್ನು ಹೇಳಿದರು, ಅದು ನನ್ನನ್ನು ಹೆಚ್ಚು ಗಮನ ಸೆಳೀತು. ಅವ್ರ ಬಗ್ಗೆ ಅವರು ಭಾಷಣ ಶುರು ಮಾಡಿದ್ದೇನೇನೆ, ನಾನು ಕಾಳವೆ ಮತ್ತು ಸಂಕವೆಯವರ ಪರಂಪರೆಗೆ ಸೇರಿದ ಹೆಣ್ಣು ಮಗಳು ಅಂತ ಶುರು ಮಾಡಿದರು. ಇದು ಬಹಳ ವಿಶೇಷವಾದದ್ದು. ಹಾಗೆ ತಮ್ಮನ್ನು ತಾವು ಅಸರ್ಟ್ ಮಾಡ್ಕೊಳ್ಳೋದು, ಸಮರ್ಥನೆ ಮಾಡ್ಕೊಳ್ಳೋದು ಇದೆಯಲ್ಲ, ವಚನಕಾರರ ಒಳಗಡೆ ತಳ ಸಮುದಾಯದ ಅನೇಕ ವಚನಕಾರರು ವಚನಕಾರ್ತಿಯರು ಬಂದಿದ್ದಾರೆ. ಅಂತ ಕಾಳವೆಯನ್ನ ಮತ್ತು ಸಂಕವೆಯನ್ನ ಜ್ಞಾಪಿಸ್ಕೊಳ್ತಾ ಆ ಪರಂಪರೆಗೆ ಸೇರಿದ ಹೆಣ್ಣುಮಗಳು ಅಂತ ಯಾವಾಗ ಇವರು ಮಾತಾಡಿದ್ರೋ, ಆ ನಂತರದಲ್ಲಿ ನನ್ನ ನೆನಪು ಸರಿಯಾಗಿದ್ದರೆ ನಾನೇ ಅವರನ್ನು ಸಂಪರ್ಕಿಸಿದೆ. ಆಮೇಲೆ ಅವರ ಒಂದು ಪುಸ್ತಕಕ್ಕೆ ನಾನು ಮುನ್ನುಡಿ ಬರೆದೆ. ಅವರ ಈ ಆಲೋಚನಾ ವಿಧಾನ ಇದೆಯಲ್ಲ, ಅದು ನಿಜವಾದ ರೀತಿಯಲ್ಲಿ ನಿಜವಾದ ದಲಿತ ಪರವಾದಂಥ ಪ್ರಜ್ಞೆ ಅಷ್ಟೇ ಅಲ್ಲ, ಒಂದು ಪ್ರಗತಿಪರವಾದಂಥ ಪ್ರಜ್ಞೆಯನ್ನು ಇಟ್ಕೊಂಡಿರುವಂಥದ್ದು. ಅಂಥ ಒಬ್ಬ ಲೇಖಕಿಯನ್ನ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಮಾಡಿರೋದಕ್ಕಾಗಿ ಇಡೀ ತಂಡವನ್ನು ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಈ ದಲಿತ ಸಾಹಿತ್ಯಕ್ಕೆ ಇಡೀ ದೇಶದಲ್ಲೇ ಒಂದು ದೊಡ್ಡ ಇತಿಹಾಸ ಇದೆ. ನಾನು ಆಗಲೇ ಹೇಳಿದಾಗ 12ನೇ ಶತಮಾನದಲ್ಲಿ ಅನೇಕರು ಬರೆದಿರೋದುಂಟು. ಈಗ ಮಾದಾರ್ ಚೆನ್ನಯ್ಯ ಇರ್ಬೋದು, ಡೋಹರ ಕಕ್ಕಯ್ಯ ಇರ್ಬೋದು, ಕಾಳವೆ ಇರ್ಬೋದು. ಅವರೆಲ್ಲರೂ ಒಂದು ಭಕ್ತಿ ಪರಂಪರೆಯ ನಡುವೆಯಲ್ಲಿ ನಿಂತುಕೊಂಡು ಬರೆದಂಥವರಾಗಿದ್ದರು. ಆದರೆ 20ನೇ ಶತಮಾನ ಇದೆಯಲ್ಲ, ಅದೊಂದು ವಿಶೇಷವಾಗಿರುವಂತಹ ಶತಮಾನ. ಅದು ಮರಾಠಿಯಲ್ಲಿ ದಲಿತ ಪ್ಯಾಂಥರ್ಸ್ ಬಂತು, ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿ ಬಂತು. 1974ರಲ್ಲಿ ಬಿ ಕೃಷ್ಣಪ್ಪನವರು ದಲಿತ ಸಂಘ ಅಂತ ಭದ್ರಾವತಿಯಲ್ಲಿ ಶುರು ಮಾಡಿದ್ದಾದ ಮೇಲೆ ಅದನ್ನೇ 1976ರಲ್ಲಿ ದಲಿತ ಸಂಘರ್ಷ ಸಮಿತಿ ಅನ್ನೋ ಹೆಸರಿನಲ್ಲಿ ಇಡೀ ರಾಜ್ಯಾದ್ಯಂತ ಅದು ವ್ಯಾಪಿಸಿಕೊಂಡಿತು. ದಲಿತರಲ್ಲಿ ಅಷ್ಟೇ ಅಲ್ಲ, ದಲಿತೇತರರಲ್ಲಿ ದಲಿತ ಪರವಾದಂತಹ ಜಾಗೃತಿಯನ್ನು ಮೂಡಿಸ್ತಾ ಬಂತು ದಲಿತ ಸಂಘರ್ಷ ಸಮಿತಿ. ಇದು ಬಹಳ ಮುಖ್ಯವಾದ್ದು ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಅಷ್ಟೇ ಅಲ್ಲ, ದಲಿತ ಸಾಹಿತ್ಯ ಗುಜರಾತಿನಲ್ಲಿದೆ, ಸಿಂಧಿಲಿದೆ, ಬಂಗಾಳಿಯಲ್ಲಿದೆ, ಹಿಂದಿ, ಒರಿಯಾ, ಭೋಜ್ಪುರಿ, ಪಂಜಾಬಿ, ತಮಿಳು, ತೆಲುಗು, ಈ ಥರ ಬೇರೆ ಬೇರೆ ಭಾಷೆಗಳಲ್ಲಿದೆ. ಕೆಲವು ಸಾರಿ ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟಿರೋದು ಉಂಟು. ಬಂಗಾಳಿಯಲ್ಲಿ ಚರಲ್ ಸಾಹಿತ್ಯ ಅಂತ ಕರೀತಾರೆ, ದಲಿತ ಸಾಹಿತ್ಯ ಅನ್ನೋದ್ರ ಬದಲು ಚರಲ್ ಸಾಹಿತ್ಯ ಅಂತ ಕರೆಯಕ್ಕೆ ಶುರು ಮಾಡಿದರು. ಒರಿಯಾದಲ್ಲಿ ಒಬ್ಬ ಶೂದ್ರಮುನಿ ಸರಳದಾಸ ಅನ್ನತಕ್ಕಂಥವನು ದಲಿತ ಪರವಾದಂಥ ಆಶಯವನ್ನು ಬಿತ್ತೋದಕ್ಕೆ ಆರಂಭ ಮಾಡಿದ. 1873ರಲ್ಲಿ ಜ್ಯೋತಿಬಲ ಬಾಪುಲೆ ಅವರು ಬರೆದಂತಹ ಗುಲಾಮಗಿರಿ ಇದೆಯಲ್ಲ, ಆ ಪುಸ್ತಕ ಇದೆಯಲ್ಲ, ಒಂದು ಹೊಸ ಪಲ್ಲಟಗಳನ್ನು ಉಂಟು ಮಾಡಿದ್ದುಂಟು ಇಡೀ ದೇಶದ ಒಳಗಡೆ. ಭಾರತದಲ್ಲಿ ಮೊಟ್ಟ ಮೊದಲ ದಲಿತ ಸಾಹಿತ್ಯ ಸಮ್ಮೇಳನ ನಡೆದದ್ದು 1958ರಲ್ಲಿ ಮುಂಬೈಯಲ್ಲಿ. ಅದನ್ನು ಅಣ್ಣಾಬಾವು ಸಾತೆ ಅನ್ನೋರು ಸಂಘಟಿಸಿದರು. ಇಲ್ಲಿ ಇರೋ ವಿಶೇಷ ಏನು ಅಂದರೆ, ಅಣ್ಣಾಬಾವು ಸಾತೆ ಇದಾರಲ್ಲ, ಅವರು ಮೂಲತಃ ಕಮ್ಯುನಿಸ್ಟರು. ಅವರು ಕಮ್ಯುನಿಸ್ಟರೊಬ್ಬರ ನೇತೃತ್ವದ ಒಳಗಡೆ ಮೊಟ್ಟ ಮೊದಲ ದಲಿತ ಸಾಹಿತ್ಯ ಸಮ್ಮೇಳನ ನಡೆದಿದ್ದೂ ಸಹ ನಾವು ಹೋಗಬೇಕಾಗಿರೋ ದಿಕ್ಕನ್ನು ತೋರಿಸ್ತಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇದು ಎಡಪಂಥೀಯರು ಅನುಸರಿಸಬೇಕಾಗಿರುವಂತಹ ಒಂದು ಪ್ರಧಾನ ಕಾಳಜಿಯ ಸಂಕೇತವೂ ಹೌದು, ಮತ್ತು ಅಸ್ಪೃಶ್ಯತೆಯ ವಿರುದ್ಧವಾಗಿ ದಲಿತ ಪರವಾಗಿ ನಾವು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಸಾರ್ವತ್ರಿಕವಾದಂಥ ನಿಲುವಿನ ಒಂದು ಸಂಕೇತ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. 1958ರಲ್ಲೇನೆ ಮೊಟ್ಟ ಮೊದಲ ಬಾರಿಗೆ ದಲಿತ ಮತ್ತು ದಲಿತ ಸಾಹಿತ್ಯ ಎನ್ನುವ ಪರಿಕಲ್ಪನೆಗಳನ್ನು ಬಿತ್ತಲಾಯಿತು. ಇದು ದಲಿತ ಸಾಹಿತ್ಯಕ್ಕೆ ಇರತಕ್ಕಂಥ ವಿಶೇಷವಾದಂತಹ ಒಂದು ಇತಿಹಾಸ ಅಂತ ಅಂದ್ಕೊಂಡಿದ್ದೇನೆ. ಆದರೆ ಈ ಸಾಹಿತ್ಯದ ಒಳಗಡೆ ಎರಡು ರೀತಿಯ ದಲಿತ ಪರವಾದಂಥ ಕಾಳಜಿಗಳಿವೆ. ಒಂದು ಸಹಾನುಭೂತಿ ಇರುವ ಸಂವೇದನೆ, ಒಂದು ಸಹಾನುಭೂತಿಯ ಸಂವೇದನೆ, ಇನ್ನೊಂದು ಸ್ವಾನುಭವದ ಸಂವೇದನೆ. ಸಹಾನುಭೂತಿಯ ಸಂವೇದನೆ ಇದೆಯಲ್ಲ, ಕನ್ನಡ ಸಾಹಿತ್ಯಕ್ಕೆ ಬಂದರೆ ನವೋದಯ ಸಾಹಿತ್ಯದಲ್ಲಿದೆ, ಪ್ರಗತಿಶೀಲ ಸಾಹಿತ್ಯದಲ್ಲಿದೆ, ಬಂಡಾಯ ಸಾಹಿತ್ಯದಲ್ಲಿದೆ. ಈ ಎಲ್ಲವನ್ನೂ ದಲಿತ ಪರವಾಗಿರುವ, ಅಸ್ಪೃಶ್ಯರ ಸಂಕಟಗಳ ಪರವಾಗಿರುವ, ವಿಮೋಚನೆಯನ್ನು ಬಯಸ್ತಕ್ಕಂತಹ, ಸಹಾನುಭೂತಿ ಪರವಾಗಿರತಕ್ಕಂಥ ಅಥವಾ ಸಹಾನುಭೂತಿಯ ಸಂವೇದನೆ ಅದು. ಆದರೆ ಸ್ವಾನುಭವದ ಸಂವೇದನೆ ಇದೆಯಲ್ಲ, ಅದು ದಲಿತರೇ ತಮ್ಮ ಬದುಕನ್ನು ಕುರಿತು ಬರೆದದ್ದು ಸ್ವಾನುಭವದ ಸಂವೇದನೆ. ಈ ಎರಡೂ ಪ್ರಾಮಾಣಿಕವಾದವೇ. ದಲಿತೇತರರು ದಲಿತರ ಬಗ್ಗೆ ಬರೆದಾಗ ಹುಟ್ಟಿನಿಂದ ದಲಿತರಾದಂಥವರಿಗೆ, ಹುಟ್ಟಿನಿಂದ ಅಸ್ಪೃಶ್ಯರಾದಂಥವರಿಗೆ ಆಗುವ ಅನುಭವಗಳು ಅವ್ರಿಗಾಗಿಲ್ಲದೆ ಇರ್ಬೋದು. ಆದರೆ ಅವರು ಒಂದು ಪಾಪ ಪ್ರಜ್ಞೆ ಕಾಡಿಸ್ತಾ ಇರುತ್ತೆ.
ನಾವು ಹೀಗೆ ಬಂದಿದ್ದೇವೆ, ಆದರೆ ನಮ್ಮ ಎದುರುಗಡೆ ಅಸ್ಪೃಶ್ಯತೆಯನ್ನು ಅನುಭವಿಸ್ತಿದ್ದಾರೆ, ನಮ್ಮ ಎದುರುಗಡೆ ದೌರ್ಜನ್ಯವನ್ನು ಅನುಭವಿಸ್ತಿದ್ದಾರೆ, ಅವ್ರ ಪರವಾಗಿ ನಾವು ನಿಲ್ಲಬೇಕು ಅನ್ನೋದಿದೆಯಲ್ಲ, ಅದು ಸಹ ಪ್ರಾಮಾಣಿಕವಾದದ್ದೇನೆ ಅದು. ಆದರೆ ಸ್ವಾನುಭವದಿಂದ ಬರ್ತಕ್ಕಂಥದ್ದು ಇಡೀ ಬದುಕನ್ನು, ಹೊಸ ರೀತಿಯ ಬದುಕೊಂದನ್ನು, ಸಂಕಟದ ಬದುಕೊಂದನ್ನು, ವ್ಯಸನಗಳ ಬದುಕೊಂದನ್ನು, ಸಂವೇದನೆಯ ಒಳಗಡೆ ವೇದನೆ ಅಂತಲೂ ಇದೆ. ಆ ವೇದನೆಯ ಸಂವೇದನೆಯನ್ನು ದಲಿತರು ಸ್ವತಃ ಅಕ್ಷರವನ್ನು ಕಲಿತ ಮೇಲೆ ಪ್ರಕಟಪಡಿಸಿದೆಯಲ್ಲ, ಅದು ಕರ್ನಾಟಕದಲ್ಲಿ ಮತ್ತು ಇಡೀ ದೇಶದಲ್ಲಿ ಒಂದು ಹೊಸ ಪಲ್ಲಟಗಳಿಗೆ ಕಾರಣವಾಯಿತು ಅಂದ್ಕೊಂಡಿದ್ದೇನೆ. ಹಾಗಾಗಿ ಎರಡೂ ಸಂವೇದನೆಗಳು ಸಹ ದಲಿತ ಸಾಹಿತ್ಯದ ಒಳಗಡೆ ಬಹಳ ಮುಖ್ಯವಾದಂಥ ಎರಡು ಧಾರೆಗಳು ಅವು. ವಿಶೇಷವಾಗಿ ಸ್ವಾನುಭವದ ಸಂವೇದನೆ ಇದೆಯಲ್ಲ, ನಮ್ಮ ಸಾಮಾಜಿಕ ಸಂರಚನೆಯಲ್ಲಿರುವ ಹಿಂಸೆಯ ಮಜಲುಗಳನ್ನು ಹೊರಗಡೆ ತೆಗೆದಿಟ್ಟಿದ್ದು ದಲಿತರ ಸ್ವಾನುಭವದ ಸಂವೇದನೆ. ಹಿಂಸೆ ಅನ್ನೋದು ಹೊಡಿ ಬಡಿ ಕಡಿ ಅನ್ನೋದೆಲ್ಲ. ಕೆಲವು ಸಾರಿ ಬಂಡಾಯ ಅಂತ ನಾವೆಲ್ಲ ಮಾತಾಡುವಾಗ ಅನೇಕರು ಆಗ ಅಂದ್ಕೊಂಡಿರ್ತಾರೆ. ನಾವು ಪ್ರತಿ ಸಾರಿ ಹೇಳ್ತೀವಿ, ನಾನು ಯಲ್ಲಹನುಮಂತಯ್ಯನವರು ಇವರೆಲ್ಲ ಹೇಳ್ತಾ ಇರ್ತೀವಿ, ಹೊಡಿ ಬಡಿ ಕಡಿ ಅನ್ನೋದು ಬಂಡಾಯ ಅಲ್ಲ. ಅಂಬೇಡ್ಕರ್ ಅವರು ಎಂದೂ ಹಿಂಸೆಯನ್ನು ಪ್ರಚೋದನೆ ಮಾಡಿದವರಲ್ಲ. ಇದನ್ನು ನಾವು ನೆನಪಿಟ್ಕೋಬೇಕು. ಅಂಬೇಡ್ಕರ್ ನನ್ನ ದೃಷ್ಟಿಯಲ್ಲಿ ಬಹಳ ದೊಡ್ಡ ಅಹಿಂಸಾವಾದಿ ಅವರು. ಆ ಮಹಾ ಸತ್ಯಾಗ್ರಹ ನಡೆದಾಗ ಅವರ ಮೇಲೆ ಹಲ್ಲೆ ನಡೆದಾಗಲೂ ಸಹ ಅವರು ಕಾನೂನಿನ ಮುಖಾಂತರವಾಗಿ ಹೋರಾಟ ಮಾಡಿದರೆ ಹೊರತು ನೀವು ಅವರನ್ನು ಒಡಿರಿ, ಬಡಿರಿ, ಇರಿರಿ, ಚರ್ಮ ಎಬ್ರಿ ಅಂತ ಎಂದೂ ಹೇಳಲೇ ಇಲ್ಲ ಅಂಬೇಡ್ಕರ್ ಅವರು. ಇದು ಅಂಬೇಡ್ಕರ್ ದೊಡ್ಡ ಅಹಿಂಸಾವಾದಿಯಾಗಿದ್ದಂಥವರು. ಹಾಗಾಗಿ ನಾವು ಬಂಡಾಯದ ಮಾತಾಡ್ಬೋದು, ದಲಿತ ಬಂಡಾಯ ಸಂವೇದನೆ ಕುರಿತು ಮಾತಾಡ್ಬೋದು, ಹೋರಾಟಗಳನ್ನು ಕುರಿತು ಮಾತಾಡ್ಬೋದು. ಅವು ಇನ್ನೊಬ್ಬರನ್ನು ಹಿಂಸಿಸಬೇಕು ಅಂತಲ್ಲ, ಆದರೆ ತಮಗೆ ಆಗಿರುವ ಹಿಂಸೆ ಇದೆಯಲ್ಲ, ಅಗೋಚರವಾದ ಒಂದು ಹಿಂಸೆ ಇದೆ. ಹೊರಗಡೆ ಮೈ ಮೇಲೆ ದಾಳಿ ಮಾಡೋದು ದೌರ್ಜನ್ಯ, ಅದು ಒಂದು ರೀತಿದು. ಇನ್ನೊಂದು, ನಮ್ಮ ಸಾಮಾಜಿಕ ಸಂರಚನೆಯಲ್ಲಿಯೇ ಜಾತಿಯ ಕಾರಣಕ್ಕಾಗಿ, ವರ್ಣದ ಕಾರಣಕ್ಕಾಗಿ, ವರ್ಗದ ಕಾರಣಕ್ಕಾಗಿ ಒಂದು ಹಿಂಸೆ ಹರಿತಾ ಇರುತ್ತೆ. ಆ ಹಿಂಸೆಯನ್ನು ಅನುಭವಿಸಿದ ಬದುಕಿದೆಯಲ್ಲ, ಅದನ್ನು ಕನ್ನಡದ ಒಳಗಡೆ ಅನೇಕ ದಲಿತ ಸಾಹಿತಿಗಳು ಹೊರಗಡೆ ತಂದಿದ್ದಿದೆಯಲ್ಲ, ಅದು ನಮ್ಮ ಕನ್ನಡ ಸಾಹಿತ್ಯದ ಒಂದು ದೊಡ್ಡ ವಿಪ್ಲವ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದರ ಜೊತೆಗೆ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಇದಕ್ಕೆ ಮೂಲ ಸಾಧ್ಯ ಆದದ್ದು ಶಿಕ್ಷಣ. ಶಿಕ್ಷಣ ಬಹಳ ಮುಖ್ಯವಾದದ್ದು. ಸ್ವಾತಂತ್ರ್ಯ ಪೂರ್ವದಲ್ಲಿಯೂ ಶಿಕ್ಷಣವನ್ನು ಕೊಟ್ಟವರು ಉಂಟು ನಮ್ಮಲ್ಲಿ. ಅನೇಕರು ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಪ್ರಜಾಪ್ರಭುತ್ವ ಬಂದ ಮೇಲೆ ಅದು ದೊಡ್ಡ ದೊಡ್ಡ ವಿಸ್ತರಣೆಯನ್ನು ಪಡಿತಾ ಬಂತು. ಶಿಕ್ಷಣ ಬಂದಾಗ ಏನಾಯಿತು, ಈ ಅಕ್ಷರ ಬಂದಾಗ ಏನಾಯಿತು ಅಂತ ಅಂದರೆ, ಹಳ್ಳಿಗಳಿಗೆ ಅಕ್ಷರಗಳು ಬಂದವು, ಹಟ್ಟಿಗಳಿಗೆ ಅಕ್ಷರಗಳು ಬಂದವು, ಗುಡಿಸಲುಗಳಿಗೆ ಅಕ್ಷರಗಳು ಬಂದವು, ಮಹಿಳೆಯರಿಗೆ ಅಕ್ಷರಗಳು ಬಂದವು, ಮಣ್ಣಿನ ಮನೆಗಳಿಗೆ ಅಕ್ಷರಗಳು ಬಂದವು. ಅಂದರೆ ಶಿಕ್ಷಣ ಹಳ್ಳಿಗಳಿಗೆ ಬಂತಲ್ಲ, ಆಗ ಹಳ್ಳಿಗಳಲ್ಲಿ ಅಕ್ಷರದ ಬಳ್ಳಿ ಹಬ್ಬದಕ್ಕೆ ಶುರುವಾಯಿತು. ಮಣ್ಣಿನ ಮನೆಗಳಿಗೆ ಶಿಕ್ಷಣ ಬಂತಲ್ಲ, ಮಣ್ಣಿನ ಮನೆಗಳಿಗೆ ಅವ ಕಣ್ಣು ತೆರೆಯೋದಕ್ಕೆ ಪ್ರಾರಂಭ ಆಯಿತು. ಹಟ್ಟಿಗಳಿಗೆ ಶಿಕ್ಷಣ ಬಂತಲ್ಲ, ಹಟ್ಟಿಗಳಿಂದ ಗಟ್ಟಿ ದನಿ ಬರೋದಕ್ಕೆ ಸಾಧ್ಯ ಆಯಿತು. ಮಹಿಳೆಯರಿಗೆ ಶಿಕ್ಷಣ ಬಂದಾಗ ಮಹಿಳೆಯರ ಮೌನವೇ ಮಾತಾಗೋದಕ್ಕೆ ಶುರುವಾಯಿತು. ಗುಡಿಸಲುಗಳಿಗೆ ಶಿಕ್ಷಣ ಬಂದಾಗ ಗುಡಿಸಲಿನ ಗೋಳುಗಳು ಗುಡುಗಾಗೋದಕ್ಕೆ ಶುರುವಾದವು. ಇದು ಬಹಳ ವಿಶೇಷವಾದದ್ದು. ಅಲ್ಲಿವರೆಗೆ ಭಾಳ ಸಂಕಟ ಪಡ್ತಿದ್ದಾರೆ, ನಾವು ಸಹಾನುಭೂತಿಯಿಂದ ಹೇಳ್ತಾ ಇದ್ವಿ. ಆದರೆ ಯಾವಾಗ ಶಿಕ್ಷಣ ಗುಡಿಸಲುಗಳಿಗೆ ಬಂತೋ, ಆ ಗೋಳುಗಳಿದಾವಲ್ಲ, ಗುಡಿಸಲಿನ ಗೋಳು ದೊಡ್ಡ ಗುಡುಗಾಗೋದಕ್ಕೆ ಪ್ರಾರಂಭ ಆಯಿತು. ಇದು ಬಹಳ ವಿಶೇಷವಾದ ಒಂದು ಪಲ್ಲಟ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗೆಯೇ ಹಟ್ಟಿಗಳಿಗೆ ಬಂದಾಗಲೂ ಅಷ್ಟೇ, ಅಲ್ಲಿಂದ ಒಂದು ಗಟ್ಟಿ ದನಿ ಬರೋಕ್ಕೆ ಶುರುವಾಯಿತು. ಅಂದರೆ ಶಿಕ್ಷಣ ಒಂದು ಆತ್ಮವಿಶ್ವಾಸವನ್ನು ತಂದುಕೊಡ್ತು. ಆತ್ಮವಿಶ್ವಾಸದಿಂದ ಅಕ್ಷರ ಕಲಿತಂಥವರು, ಬರೆಯೋದಕ್ಕೆ ಸಾಧ್ಯ ಆಗಿರ್ತಕ್ಕಂಥವರು ವಿಶೇಷವಾದಂತಹ ರೀತಿಯಲ್ಲಿ ಅಭಿವ್ಯಕ್ತಿ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ತಮ್ಮ ಕಥೆಗಳನ್ನು, ತಮ್ಮ ಕಾವ್ಯಗಳನ್ನು, ತಮ್ಮೊಳಗಡೆ ಇರತಕ್ಕಂಥ ಸಂಕಟಗಳನ್ನು, ಇಡೀ ದಲಿತ ಸಾಹಿತ್ಯ ಇದೆಯಲ್ಲ, ಅದು ಸಂಕಟಗಳ ಸ್ಫೋಟ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದೊಂದು ರೀತಿ ಸಂಕಟಗಳ ಸ್ಫೋಟವಾಗಿ ಬಂತು. ಇದೊಂದು ಸಾಧ್ಯ ಆದದ್ದು ಈ ದೇಶಕ್ಕೆ ಬಂದಂತಹ ಅಕ್ಷರ ವಿಪ್ಲವದ ಕಾರಣಕ್ಕಾಗಿ. ದಲಿತ ಸಾಹಿತ್ಯದ ವಿಪ್ಲವವೂ ಸಾಧ್ಯ ಆಯಿತು, ನಮ್ಮ ಚಿಂತನೆಗಳ ದಿಕ್ಕನ್ನು ಬದಲಾಯಿಸಿತು. ಕರ್ನಾಟಕದ ವಿಶೇಷ ಏನು ಅಂತಂದರೆ, ಏಕಕಾಲದ ಒಳಗಡೆ ಅನೇಕ ಚಳುವಳಿಗಳು ಜಾಗೃತವಾಗಿದ್ವು. ಇದನ್ನು ನಾವು ಮರಿಬಾರದು. ಕರ್ನಾಟಕದಲ್ಲಿ ದಲಿತ ಚಳುವಳಿ ಇತ್ತು ಮತ್ತು ಇದೆ, ರೈತ ಚಳುವಳಿ ಇದೆ, ಮಹಿಳಾ ಚಳುವಳಿ ಇದೆ, ಕಾರ್ಮಿಕ ಚಳುವಳಿ ಇದೆ, ದಲಿತ ಸಾಹಿತ್ಯದ ಜೊತೆಗೂಡಿಕೊಂಡು ಬಂದಂತಹ ಬಂಡಾಯ ಸಾಹಿತ್ಯ ಚಳುವಳಿ ಇದೆ. ಈ ಎಲ್ಲ ಚಳುವಳಿಗಳು ಏನು ಮಾಡಿದ್ವು ಕರ್ನಾಟಕದ ಒಳಗಡೆ, ಒಂದು ರೀತಿಯ ಚಿಂತನಾ ವಿಧಾನವನ್ನೇ ಬದಲಾಯಿಸೋಕ್ಕೆ ಶುರುವಾದವು. ಇದರಿಂದ ಏನಾಯಿತು, ಸಾಹಿತ್ಯದಲ್ಲಿ ದಲಿತ ಸಂವೇದನೆಯ ಪರಿಕಲ್ಪನೆ ಬಂತು,
ಮುಸ್ಲಿಂ ಸಂವೇದನೆಯ ಪರಿಕಲ್ಪನೆ ಬಂತು, ಸ್ತ್ರೀ ಸಂವೇದನೆಯ ಪರಿಕಲ್ಪನೆ ಬಂತು. ಹೀಗೆ ಹೊಸ ಹೊಸ ರೀತಿಯ ಪರಿಕಲ್ಪನೆಗೆ ಕಾರಣವಾದಂತಹ ಒಂದು ಸಾಹಿತ್ಯದ ಚಲನಶೀಲತೆಯೊಂದನ್ನು ನಾವು ನೋಡ್ತಾ ಬಂದಿದ್ದೇವೆ ಕನ್ನಡ ಸಾಹಿತ್ಯದ ಒಳಗಡೆ. ಇಂಥ ಸಂದರ್ಭ ಇದೆಯಲ್ಲ, ಈ ಚಳುವಳಿಗಳೆಲ್ಲವೂ ಕೊಟ್ಟದ್ದು ಏನು ಅಂತಂದರೆ, ಅಂಬೇಡ್ಕರ್ ಅವರ ಆಶಯ ಏನಿತ್ತು ಆ ಆಶಯಗಳು ವಿವಿಧ ಚಳುವಳಿಗಳ ಮುಖಾಂತರವಾಗಿ ಅಭಿವ್ಯಕ್ತ ಬಂದದ್ದುಂಟು. ಅದು ದಲಿತ ಚಳುವಳಿ ಆಗ್ಬೋದು, ರೈತ ಚಳುವಳಿ, ಮಹಿಳಾ ಚಳುವಳಿ, ಬಂಡಾಯ ಸಾಹಿತ್ಯ ಚಳುವಳಿ. ಇವೆಲ್ಲದರ ಹಿಂದೆ ಅಂಬೇಡ್ಕರ್ ಅವರು ಕೊಟ್ಟಂಥ ಸಾಮಾಜಿಕ ಪರಿಕಲ್ಪನೆಯ ಆಶಯ ಏನಿದೆ, ಆ ಸಾಮಾಜಿಕ ಪರಿಕಲ್ಪನೆಯ ಆಶಯವನ್ನು ಇವೆಲ್ಲವೂ ಪ್ರಕಟಿಸ್ತಾ ಬಂದು ತಮ್ಮ ತಮ್ಮ ಕ್ಷೇತ್ರದಲ್ಲಿ, ತಮ್ಮ ತಮ್ಮ ವಲಯದಲ್ಲಿ, ತಮ್ಮ ತಮ್ಮ ವಿಧಾನದಲ್ಲಿ. ಏನಾಗಾದರೆ ಸಾಮಾಜಿಕ ಪ್ರಜಾಪ್ರಭುತ್ವ? ಅಂಬೇಡ್ಕರ್ 1949 ನವೆಂಬರ್ 25ನೇ ತಾರೀಕು ಸಂವಿಧಾನ ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡ್ತಾ ಇರೋ ಸಂದರ್ಭದಲ್ಲಿ 3 ರೀತಿಯ ಪ್ರಜಾಪ್ರಭುತ್ವಗಳ ಪರಿಕಲ್ಪನೆಯನ್ನು ಮಂಡಿಸ್ತಾರೆ. ಒಂದು ಆರ್ಥಿಕ ಪ್ರಜಾಪ್ರಭುತ್ವ, ಇನ್ನೊಂದು ರಾಜಕೀಯ ಪ್ರಜಾಪ್ರಭುತ್ವ, ಮತ್ತೊಂದು ಸಾಮಾಜಿಕ ಪ್ರಜಾಪ್ರಭುತ್ವ. ಅದರಲ್ಲಿ ಸಾಮಾಜಿಕ ಪ್ರಜಾಪ್ರಭುತ್ವ ಬಹಳ ಮುಖ್ಯ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂಬೇಡ್ಕರ್ ಅವರು. ಆ ಸಾಮಾಜಿಕ ಪ್ರಜಾಪ್ರಭುತ್ವ ಅಂದರೆ ಏನು? ಅಂಬೇಡ್ಕರ್ ಅವರ ನಿರ್ವಚನದ ಪ್ರಕಾರವೇನೇನೆ ಸ್ವಾತಂತ್ರ್ಯ, ಸಮಾನತೆ ಮತ್ತು ಸೋದರತೆ. ಈ ಸ್ವಾತಂತ್ರ್ಯ, ಸಮಾನತೆ ಮತ್ತು ಸೋದರತೆ ಇದೆಯಲ್ಲ, ಯಾವತ್ತಿಗಿಂತ ಹೆಚ್ಚಾಗಿ ಇವತ್ತು ಬಹಳ ಮುಖ್ಯ ಆಗಿದೆ. ಅಂಥ ಸಂದರ್ಭದ ಒಳಗಡೆ ನಾವಿದ್ದೇವೆ. ಯಾಕೆ ಅಂತಂದರೆ ಆಮೇಲೆ ಅಂಬೇಡ್ಕರ್ ಅವರ ಇನ್ನೊಂದು ವಿಶೇಷ ನಾವು ಮರಿಬಾರ್ದು, ಒಳಗೊಳ್ಳುವಿಕೆ ಇತ್ತು ಅವರಲ್ಲಿ. ಈ ಸಮ್ಮೇಳನದ ಬಗ್ಗೆನೂ ಆ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾನು ಮುಖಸ್ತುತಿಗಾಗಿ ಹೇಳ್ತಾ ಇಲ್ಲ. ಇಲ್ಲಿ ಕೇವಲ ಹುಟ್ಟಿನಿಂದ ದಲಿತರಾದವರಷ್ಟೇ ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇಲ್ಲ. ಇದೊಂದು ವಿಶೇಷ. ಇಲ್ಲಿ ದಲಿತ ಪರವಾದ ಕಾಳಜಿ ಇರತಕ್ಕಂತಹ ದಲಿತೇತರರನ್ನೂ ಒಳಗೊಂಡಿರೋದಿದೆಯಲ್ಲ, ಇದು ಅಂಬೇಡ್ಕರ್ ಅವರ ಆಶಯವೂ ಹೌದು. ಏಕೆಂದರೆ ಅಂಬೇಡ್ಕರ್ ಅವರು ಮಹಾ ಸತ್ಯಾಗ್ರಹವನ್ನು ಮಾಡಿದಾಗ ಮೇಲ್ಜಾತಿಯ ಅನೇಕರು ಭಾಗವಹಿಸಿದರು. ಮನುಸ್ಮೃತಿಯನ್ನು ಸುಟ್ಟಾಗ ಮೇಲ್ಜಾತಿಯ ಅನೇಕರು ಭಾಗವಹಿಸಿದರು. ಈ ಒಳಗೊಳ್ಳುವಿಕೆಯ ಕ್ರಮ ಇದೆಯಲ್ಲ, ಅದು ಅಂಬೇಡ್ಕರ್ ಅವರಿಂದ ಕಲಿಯಬೇಕಾಗಿರ್ತಕ್ಕಂಥ ಒಂದು ಪಾಠ ನಾವು. ಏಕೆಂದರೆ ಅಂಬೇಡ್ಕರ್ ಅವರ ಆಶಯಗಳನ್ನು ಅಧಿಕಾರಿ ವರ್ಗದವರೇ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ನಮ್ಮ ಸಮ್ಮೇಳನಾಧ್ಯಕ್ಷರು ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ. ಅಧಿಕಾರ ಇರೋರೂ ಅರ್ಥ ಮಾಡ್ಕೊಂಡಿಲ್ಲ ಅಂತ. ಅಂದರೆ ಇದನ್ನು ಅಂಬೇಡ್ಕರ್ ಅವತ್ತೇ ಹೇಳ್ತಾರೆ, ಬಹಳ ಹಿಂದೆನೇ ಹೇಳಿದರು. ನಾನೇನೋ ಕನಸು ಕಟ್ಕೊಂಡಿದ್ದೆ, ಸವಲತ್ತುಗಳು ಸಿಕ್ಕಿದ್ವು, ಸೌಲಭ್ಯ ಸಿಕ್ಕಿದ್ವು, ಆದರೆ ಎಲ್ಲ ಸ್ವಾರ್ಥಪರರಾಗ್ತಿದ್ದಾರೆ ನನ್ನೆದುರುಗಡೆನೆ ಅಂತ ಹೇಳಿದ್ದು ಅಂಬೇಡ್ಕರ್ ಅವತ್ತೇ ಹೇಳಿದರು. ಅದು ಇನ್ನಷ್ಟು ನಿಜವಾಗ್ತಾ ಇರೋ ಸಂದರ್ಭದಲ್ಲಿದ್ದೇವೆ. ನಾವು ಸಂಕುಚಿತವಾಗ್ತಾ ಇದ್ದೇವೆ ಎಲ್ಲೋ ಒಂದು ಕಡೆ. ಆದರೆ ಅದು ಅಂಬೇಡ್ಕರ್ ಅವರ ಆಶಯ ಅಲ್ಲ, ಸಂವಿಧಾನದ ಆಶಯ ಅಲ್ಲ ಅದು. ಏಕೆಂದರೆ ಸಂವಿಧಾನ ಭಾರತ ಎನ್ನುವ ಶೀರ್ಷಿಕೆಯನ್ನು ಈ ಸಮ್ಮೇಳನಕ್ಕೆ ಕೊಡಲಾಗಿದೆ. ಅದು ಅಲ್ಲವೇ ಅಲ್ಲ. ಈ ಒಳಗೊಳ್ಳುವಿಕೆಯ ಕ್ರಮ ಇದೆಯಲ್ಲ, ನಾವು ಹೇಳಬೇಕಾಗಿದೆ, ಯಾರು ನಮ್ಮನ್ನು ಹೊರದಬ್ಬಿದ್ರೋ ನೀವು ಹೊರದಬ್ತೀರಾ, ನಾವು ಒಳಗೊಳ್ತೀವಿ ಅಂತ. ನಾವು ಕೊಡಬೇಕಾಗಿರೋ ಉತ್ತರ ಇದೆಯಲ್ಲ, ದಲಿತರನ್ನು, ಮಹಿಳೆಯರನ್ನು, ಶೋಷಿತರನ್ನು ಹೊರದಬ್ಬಿದ ಈ ಸಮಾಜ ಇದೆಯಲ್ಲ, ಆ ಸಮಾಜಕ್ಕೆ ನಾವು ಕೊಡಬೇಕಾಗಿರೋ ಉತ್ತರ ನಿಮ್ಮದು ಹೊರದಬ್ಬುವಿಕೆ, ನಮ್ಮದು ಒಳಗೊಳ್ಳುವಿಕೆ. ಈ ಒಳಗೊಳ್ಳುವಿಕೆಯ ಆಶಯವೇ ಸಂವಿಧಾನದ ಆಶಯ. ಎಲ್ಲರನ್ನೂ ಒಳಗೊಳ್ಳುವುದರ ಮುಖಾಂತರವಾಗಿಯೇ ಸಮಾನತೆಯ ಸಮಾಜವನ್ನು, ಸ್ವಾತಂತ್ರ್ಯದ ಸಮಾಜವನ್ನು, ಸೋದರತೆಯ ಸಮಾಜವನ್ನು ಕಟ್ಟಬೇಕು ಅನ್ನೋದೇನೇ ನಿಜವಾಗಿ ಸಂವಿಧಾನದ ಒಂದು ಆಶಯ ಆಗಿತ್ತು. ಆದರೆ ಇವತ್ತಿನ ಸವಾಲುಗಳಿದಾವಲ್ಲ, ಬಹಳ ಬದಲಾಗಿರೋ ಸಂದರ್ಭದಲ್ಲಿ ನಾವಿದ್ದೇವೆ. 70ರ ದಶಕದಲ್ಲಿದ್ದಂತಹ ಸನ್ನಿವೇಶವೇ 21ನೇ ಶತಮಾನದಲ್ಲಿಲ್ಲ. 20ನೇ ಶತಮಾನ ಸಂಘಟನೆಗಳ ಶತಮಾನ. ನನ್ನ ದೃಷ್ಟಿಯಲ್ಲಿ ಎಷ್ಟು ಸಂಘಟನೆಗಳು ಬಂದು, ಎಷ್ಟು ಒಗ್ಗಟ್ಟಿತ್ತು 20ನೇ ಶತಮಾನದಲ್ಲಿ. 21ನೇ ಶತಮಾನ ವಿಘಟನೆಗಳ ಶತಮಾನ. ಪ್ರಧಾನವಾಗಿ ಇಲ್ಲಿ ವಿಘಟನೆ, ಎಲ್ಲವೂ ಬೇರೆ ಬೇರೆ ಆಗ್ತಿದೆ, ಎಲ್ಲವೂ ಛಿದ್ರವಾಗ್ತಿವೆ, ಸಂಘಟನೆಗಳು ಒಡೆದೋಗ್ತಿವೆ. ಅದಕ್ಕೇನೇನೋ ಕಾರಣಗಳಿದ್ದಿರಬಹುದು, ಇಲ್ಲ ಅಂತ ನಾನು ಹೇಳೋದಿಲ್ಲ, ಅದನ್ನು ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಪ್ರಕ್ರಿಯೆನೇ ಆಗಿದೆ. ನಮ್ಮ ಸಮಾಜ 21ನೇ ಶತಮಾನದಲ್ಲಿ ಜಾಗತೀಕರಣದ ನಂತರದಲ್ಲಿ ವ್ಯಕ್ತಿ ಕೇಂದ್ರಿತವಾದಂತಹ ಸಾಮಾಜಿಕ ಮನೋಧರ್ಮವನ್ನು ಕೊಡ್ತು ಜಾಗತೀಕರಣ. ಆದರೆ ಕೈಗಾರಿಕೀಕರಣ ಇದೆಯಲ್ಲ, ಅದು ಸಾಮೂಹಿಕ ಪ್ರಜ್ಞೆಯನ್ನು ಕೊಟ್ಟಿತ್ತು. ಹಾಗಾಗಿ 20ನೇ ಶತಮಾನಕ್ಕೂ 21ನೇ ಶತಮಾನಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಅದು ಸಂಘಟನೆಯ ಶತಮಾನ ಆಗಿತ್ತು ಪ್ರಧಾನವಾಗಿ, ಇದು ವಿಘಟನೆಗಳ ಶತಮಾನ ಆಗಿದೆ ಇವತ್ತಿನ ಸಂದರ್ಭದಲ್ಲಿ. 20ನೇ ಶತಮಾನದಲ್ಲಿ ಸಮುದಾಯ ಪ್ರಜ್ಞೆ ಬಹಳ ಮುಖ್ಯ ಆಗಿತ್ತು. 21ನೇ ಶತಮಾನದಲ್ಲಿ ವ್ಯಕ್ತಿ ಪ್ರಜ್ಞೆ ಮುಖ್ಯ ಆಗಿರುವಂಥ ಕಾಲಘಟ್ಟದಲ್ಲಿದ್ದೇವೆ.
20ನೇ ಶತಮಾನದಲ್ಲಿ ಸಮೂಹ ಸಂವೇದನೆ ಬಹಳ ಮುಖ್ಯ ಆಗಿತ್ತು. 21ನೇ ಶತಮಾನದಲ್ಲಿ ಸಮೂಹ ಸನ್ನಿ ಇದೆಯಲ್ಲ, ಅದು ಮುಂದುವರೆಗೆ ಬಂದಿದೆ. ಸಮೂಹ ಸನ್ನಿ ಎಷ್ಟರ ಮಟ್ಟಿಗಿದೆ ಅಂದರೆ, ಜಾತಿಯ ಕಾರಣಕ್ಕೆ, ಧರ್ಮದ ಕಾರಣಕ್ಕೆ ನಮ್ಮ ಕಾಲದಲ್ಲಿರ್ತಕ್ಕಂತಹ ಯುವ ಪೀಳಿಗೆಯರು ವಿಶೇಷವಾಗಿ ಸಮೂಹ ಸನ್ನಿಗೆ ಒಳಗಾಗ್ತಿರೋ ಈ ಸಂದರ್ಭದ ಒಳಗಡೆ ಎಷ್ಟು ಮಟ್ಟಿಗೆ ಇವರು ಸಂವಿಧಾನ ಅರ್ಥ ಮಾಡ್ಕೊಂಡಿದ್ದಾರೆ, ಎಷ್ಟು ಮಟ್ಟಿಗೆ ಸಮಾಜ ಅರ್ಥ ಮಾಡ್ಕೊಂಡಿದ್ದಾರೆ, ಎಷ್ಟು ಮಟ್ಟಿಗೆ ಇಲ್ಲಿರೋ ಶೋಷಣೆಯ ಸ್ತರಗಳನ್ನು ತಿಳ್ಕೊಂಡಿದ್ದಾರೆ ಅನ್ನೋ ಪ್ರಶ್ನೆಗಳು ನಮ್ಮ ಎದುರುಗಡೆ ಇವೆ. ಕೈಗಾರಿಕೀಕರಣ ತಂದಂತಹ ಸಾಮೂಹಿಕ ಉತ್ಪಾದನೆ ಇದೆಯಲ್ಲ, ಅದು ಎಲ್ಲರೂ ಒಟ್ಟಿಗೆ ದುಡಿಯುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿತ್ತು. ಆದರೆ ಜಾಗತೀಕರಣದ ನಂತರದಲ್ಲಿ ಬಂದಂಥದ್ದಿದೆಯಲ್ಲ, ಅಲ್ಲಿ ಸ್ವಾರ್ಥ ಮತ್ತು ವ್ಯಕ್ತಿ ಕೇಂದ್ರಿತವಾದ ಉತ್ಪಾದನೆಗಳು ಜಾಸ್ತಿ ಆಗೋಕ್ಕೆ ತೊಡಗಿದ್ವು. ಇಂಥ ಒಂದು ವ್ಯತ್ಯಾಸದ ಸಂದರ್ಭದಲ್ಲಿ ನಮ್ಮ ಪರಿಭಾಷೆನೇ ಬದಲಾಗಿಬಿಟ್ಟಿದೆ. 20ನೇ ಶತಮಾನದಲ್ಲಿ ಸಮಾಜ ಸುಧಾರಣೆ ಅಂತ ಹೇಳಿದರೆ ಜಾತಿ ವಿರುದ್ಧವಾಗಿರೋದು, ಧರ್ಮದ್ವೇಷದ ವಿರುದ್ಧವಾಗಿರೋದು, ಮೇಲು ಕೀಳುಗಳನ್ನು ನಿರಾಕರಿಸೋದು, ಇದು ಸಮಾಜ ಸುಧಾರಣೆ ಅಂತಿದ್ವಿ. ಇವತ್ತು ಸಮಾಜ ಸುಧಾರಣೆ ಅನ್ನುವಂಥ ಪದದ ಪರಿಕಲ್ಪನೆಯ ಜಾಗವನ್ನು ಆರ್ಥಿಕ ಸುಧಾರಣೆ ಸೇರಿಕೊಂಡಿದೆ. ಆರ್ಥಿಕ ಸುಧಾರಣೆ ಅಂದರೆ ಯಾರ ಪರವಾದ ಆರ್ಥಿಕ ಸುಧಾರಣೆ? ಬಂಡವಾಳಶಾಹಿಗಳ ಪರವಾದ ಆರ್ಥಿಕ ಸುಧಾರಣೆ ಇದು. ಆರ್ಥಿಕ ಸುಧಾರಣೆ ಅಂದರೆ ಮುಕ್ತ ಆರ್ಥಿಕತೆಯ ಮಾತನ್ನು ಆಡ್ತಾ ಹೋಗ್ತೇವೆ. ಎಲ್ಲೂ ಆರ್ಥಿಕ ಸುಧಾರಣೆ ಅನ್ನೋದು ಆರ್ಥಿಕ ಸಮಾನತೆಯನ್ನು ಕುರಿತು ಮಾತಾಡೋದಿಲ್ಲ. ನಾವು ಭಾರತವನ್ನು ಇಡೀ ಪ್ರಪಂಚದಲ್ಲಿ ಅದೇನೋ 3ನೇ ಆರ್ಥಿಕ ಸ್ಥಾನ ಇತ್ಯಾದಿ ಏನೇನೋ ಹೇಳ್ತಾರೆ. ಆದರೆ ರೂಪಾಯಿ ಮಾತ್ರ 92 ರೂಪಾಯಿ ಆಗಿದೆ ಡಾಲರ್ಗೆ. ಇಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ಆದರೆ ಆರ್ಥಿಕ ಸುಧಾರಣೆ ಎನ್ನುವುದು ಸಮಾಜ ಸುಧಾರಣೆ ಇದೆಯಲ್ಲ, ಆ ಪದವನ್ನೇ ಹಿಂದಕ್ಕೆ ಸರಿಸಿರೋದನ್ನು ನಾವು ನೋಡ್ತಿದ್ದೇವೆ. ರಾಷ್ಟ್ರೀಕರಣ ಬಹಳ ಮುಖ್ಯ ಅಂದ್ಕೊಂಡಿದ್ವಿ 20ನೇ ಶತಮಾನದಲ್ಲಿ. 21ನೇ ಶತಮಾನ ಖಾಸಗೀಕರಣದ ಶತಮಾನ ಇದು. ಎಲ್ಲವೂ ಸಾರ್ವಜನಿಕ ವಲಯದ ಉದ್ಯಮಗಳನ್ನು ಕೋಟ್ಯಾಧಿಪತಿಗಳಿಗೆ ಮಾರಾಟ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಾವು ನಿಂತಿದ್ದೇವೆ. ಖಾಸಗಿಯವರಿದ್ದಾರಲ್ಲ, ಅವರಿಗೆ ಆದ್ಯತೆಯನ್ನು ಕೊಡ್ತಾ ಇರೋ ಸಂದರ್ಭದಲ್ಲಿ ನಾವಿದ್ದೇವೆ. ಮೀಸಲಾತಿ ಇದೆಯಲ್ಲ, ಮೀಸಲಾತಿ ಬಗ್ಗೆ ನಾವು ಇಷ್ಟೆಲ್ಲ ಚರ್ಚೆ ಮಾಡ್ತೇವೆ. ಖಾಸಗೀಕರಣವೇ ಪ್ರಬಲವಾಗಿ ಹೋದರೆ, ಖಾಸಗೀಕರಣವೇ ಈ ದೇಶದ ಒಂದು ಜೀವನ ವಿಧಾನ ಆದರೆ, ಅಲ್ಲಿ ಮೀಸಲಾತಿಗೆ ಎಷ್ಟರ ಮಟ್ಟಿಗೆ ಅವಕಾಶ ಇರುತ್ತೆ ಅನ್ನೋ ಪ್ರಶ್ನೆ ಇದೆಯಲ್ಲ, ಇದು ಬಹಳ ಮುಖ್ಯ. ಖಾಸಗೀಕರಣ ಸ್ವಾರ್ಥಪರವಾದದ್ದು, ಸ್ವಾರ್ಥ ಕೇಂದ್ರಿತವಾದದ್ದು ಅಂತ ಅವತ್ತೇ ಅಂಬೇಡ್ಕರ್ ಅವರು ಹೇಳಿದರು. ಈ ಪ್ರಶ್ನೆ ಇದೆಯಲ್ಲ, ಈ ಪ್ರಶ್ನೆಗಳನ್ನು ನಾವು ಎದುರಿಸಬೇಕಾಗಿದೆ. ಇವತ್ತು 20ನೇ ಶತಮಾನದಲ್ಲಿ ನಾವೆಲ್ಲ ಮಾನವೀಯತೆಯ ಪರವಾಗಿ ಮಾತಾಡ್ತಿದ್ವಿ. ಇವತ್ತು ಸಮಾಜದ ಒಳಗಡೆ ಮತೀಯತೆ ಮುಂದಕ್ಕೆ ಬಂದಿರೋದನ್ನು ನಾವು ನೋಡ್ತಿದ್ದೇವೆ. 20ನೇ ಶತಮಾನದಲ್ಲಿ ಧಾರ್ಮಿಕ ಸೌಹಾರ್ದದ ಬಗ್ಗೆ ಮಾತಾಡ್ತಿದ್ವಿ. ಇವತ್ತು ಧಾರ್ಮಿಕ ಸಂಘರ್ಷದ ಸ್ಥಿತಿಯಲ್ಲಿ ನಾವಿದ್ದೇವೆ. ಇಂಥ ಸ್ಥಿತಿಯನ್ನು ತಲುಪಿದ್ದೇವೆ. ಈ ಒಂದು ಬದಲಾವಣೆ ಇದೆಯಲ್ಲ, ಇಂಥ ಸಂದರ್ಭದಲ್ಲಿ ನಾವು ಅನುಸರಿಸಬೇಕಾಗಿರುವಂಥದ್ದು ಏನು? ಜಾತಿ ವಿನಾಶ ಆಗಬೇಕು ಅಂತ ಹೇಳ್ತಿದ್ವಿ 20ನೇ ಶತಮಾನದಲ್ಲಿ. ಆದರೆ ಜಾತಿ ವಿಕಾಸ ಆಗ್ತಿದೆ. ವಾಸ್ತವವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಶಿಕ್ಷಣ ಬಂದ ಕೂಡಲೇ ಜಾತಿ ಹೋಗ್ತಿದೆ ಅಂತಿದ್ವಿ. ಶಿಕ್ಷಣ ಪಡೆದಂಥವರೇ ಹೆಚ್ಚೆಚ್ಚು ಜಾತಿ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಈ ವಿಪರ್ಯಾಸಗಳಿದೆಯಲ್ಲ, ಈ ವಿಪರ್ಯಾಸಗಳನ್ನು, ಈ ವೈರುಧ್ಯಗಳನ್ನು ನಾವು ಎದುರಿಸ್ತೇ ಹೋದರೆ, ಅದಕ್ಕೆ ಉತ್ತರ ಕಂಡುಕೊಳ್ಳದೆ ಹೋದರೆ, ಸ್ವಾತಂತ್ರ್ಯ, ಸಮಾನತೆ, ಸೋದರತೆ ಎನ್ನುವ ಆಶಯಗಳೇನಿವೆ ಅದನ್ನು ನಾವು ಪರಿಪಾಲಿಸ್ತಿದ್ದೇವೆ ಎನ್ನುವಂಥ ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕಾಗಿರುವಂಥ ಕಾಲದಲ್ಲೂ ನಾವಿದ್ದೇವೆ. ಬಹಳ ಮುಖ್ಯವಾಗಿ ಸೈದ್ಧಾಂತಿಕ ನೆಲೆಗಳನ್ನು ಬಿಟ್ಟು ಸಮಯ ಸಾಧಕ ನೆಲೆಗಳು ಮುನ್ನೆಲೆಗೆ ಬಂದಿವೆ. ನೀವು ರಾಜಕಾರಣ ತಗೊಳ್ಳಿ, ಸೈದ್ಧಾಂತಿಕ ರಾಜಕಾರಣ ಎಲ್ಲಾದರೂ ಇದೆಯಾ? ಸೈದ್ಧಾಂತಿಕ ರಾಜಕಾರಣ ನನಗಂತೂ ಕಾಣಿಸ್ತಿಲ್ಲ. ಸೈದ್ಧಾಂತಿಕ ರಾಜಕಾರಣ ಮಾಡಿದವರೆಲ್ಲ ಹಿನ್ನೆಲೆಗೆ ಸರಿಯುವಂಥ ವಾತಾವರಣ ಸೃಷ್ಟಿಯಾಗಿದೆ. ಸಮಯ ಸಾಧಕ ರಾಜಕಾರಣ ಮುಂದಕ್ಕೆ ಬಂದಿದೆ. ಇದು ಸೈದ್ಧಾಂತಿಕತೆ ಹಿಂದಕ್ಕೆ ಸರಿದು ಸಮಯ ಸಾಧಕತೆ ಮುಂದಕ್ಕೆ ಬಂದಿರೋದು ಬರೀ ರಾಜಕಾರಣದಲ್ಲಿ ಅಷ್ಟೇ ಅಲ್ಲ, ಇದೊಂದು ಸಮಾಜದಲ್ಲಿರ್ತಕ್ಕಂಥ ಮೇಲ್ಗೈ ಪಡೆದಿರ್ತಕ್ಕಂಥ ಒಂದು ಕ್ರಿಯೆ ಆಗಿರುವಂಥ ಸಂದರ್ಭದ ಒಳಗಡೆ ನಾವಿದ್ದೇವೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಎಷ್ಟು ಮಟ್ಟಿಗಿದ್ದೇವೆ ಅಂತ ಅಂದರೆ, ಈಗ ನಮ್ಮ ಜಾತಿಯವರು ಸಮಯ ಸಾಧಕ ಆದರೂ ಪರವಾಗಿಲ್ಲಪ್ಪ, ಅವನಿಗೆ ಜಯ್ಯಣ್ಣ ಅನ್ನೋ ಸ್ಥಿತಿಲಿದೆ ನಮ್ಮಲ್ಲಿ. ಜಾತಿ ಹೆಂಗೆ ಬೇರು ಬಿಟ್ಟಿದೆ ಅಂತಂದರೆ, ಒಂದು ಕಾಲದ ಒಳಗಡೆ ಅವನು ಯಾರಾದರೂ ಆಗಲಿ ಭ್ರಷ್ಟಾಚಾರಿ ಆಗಿದ್ದರೆ ಅವನು ವಿರೋಧಿಸೋ ಅಂಥ ಮನೋಧರ್ಮ ಇತ್ತು ನಮ್ಮಲ್ಲಿ. ಆದರೆ ನಮ್ಮನು ಇವತ್ತು ಎಡಪಂಥೀಯ ಸಿದ್ಧಾಂತದಲ್ಲಿದ್ದ, ನಾಳೆ ಕೋಮುವಾದಿ ಸಿದ್ಧಾಂತಕ್ಕೆ ಹೋಗ್ತಾನೆ, ಪರವಾಗಿಲ್ಲ, ನಮ್ಮಂತಾನೆ ಮಾಡಲಿ, ಪರವಾಗಿಲ್ಲ. ಈ ಸ್ಥಿತಿ ಬಂದುಬಿಟ್ರೆ ನಾವು ಎಲ್ಲಿಗೆ ಹೋಗ್ತೀವಿ? ಇದನ್ನೇ ನಾನು ಆತ್ಮಾವಲೋಕನ ಅನ್ನೋದು. ಹಾಗಾಗಿ ಇವತ್ತು ಬದಲಾದ ಸನ್ನಿವೇಶದ ಒಳಗಡೆ ದಲಿತ ಪರವಾಗಿರ್ತಕ್ಕಂಥ ಸಂಘಟನೆಗಳು, ದಲಿತ
ದಲಿತೇತರರು ದಲಿತ ಪರವಾಗಿರೋರು ಒಟ್ಟು ಪ್ರಗತಿಪರರು ಇದ್ದಾರಲ್ಲ, ಅವರು ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿರೋ ಸಂದರ್ಭ. ಅಷ್ಟೇ ಅಲ್ಲ, ಈ ಸನ್ನಿವೇಶ, ಈ ವಿಪರ್ಯಾಸಗಳ ಸನ್ನಿವೇಶವನ್ನು, ಈ ವೈರುಧ್ಯಗಳ ಸನ್ನಿವೇಶವನ್ನು ಹೇಗೆ ಎದುರಿಸಬೇಕು ಅನ್ನೋದಕ್ಕೆ ಉತ್ತರ ಕಂಡುಕೊಳ್ಬೇಕಾಗಿರೋ ಸಂದರ್ಭದಲ್ಲಿದ್ದೇವೆ. ಪ್ರಾಮಾಣಿಕತೆ ಇದ್ದರೆ ನಾವು ಏನನ್ನು ನಂಬಿರ್ತೇವೆ ಅದರ, ನೀನು ಆಸ್ತಿಕನ, ಕಡೆ ಪಕ್ಷ ಆಸ್ತಿಕತೆಯಲ್ಲಾದರೂ ಪ್ರಾಮಾಣಿಕವಾಗಿ ನಂಬ್ಕೊಂಡಿರು, ನಾಸ್ತಿಕನ ಅದನ್ನಾದರೂ ನಂಬ್ಕೊಂಡಿರು. ನೀನು ನಿನ್ನ ನಂಬಿಕೆಗಳ ಬಗ್ಗೆನೇ ನೀನು ಪ್ರಾಮಾಣಿಕತೆ ಇಲ್ಲದೆ ಹೋದರೆ ಏನಾಗಬಹುದು ಅಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ಆದರೆ ಇವನು ನಮ್ಮ ಧರ್ಮವನು, ಅವನು ಭ್ರಷ್ಟಾದರೂ ಪರವಾಗಿಲ್ಲ, ಇವನು ಸಮಯ ಸಾಧಕ ಆದರೂ ಪರವಾಗಿಲ್ಲ, ಇವನು ನಮ್ಮ ಜಾತಿಯವನು, ಇವನು ಭ್ರಷ್ಟಾದರೂ ಪರವಾಗಿಲ್ಲ, ಇವನು ಸಮಯ ಸಾಧಕ ಆದರೂ ಪರವಾಗಿಲ್ಲ ಅನ್ನೋ ಸ್ಥಿತಿಲಿದ್ದರೆ ಅದು ಅಂಬೇಡ್ಕರ್ ಅಂಥವರಿಗೆ ಮಾಡುವ ಅವಮಾನ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದಾಗಬಾರ್ದು. ಅಂಬೇಡ್ಕರ್ ಯಾವತ್ತೂ ಇದನ್ನು ಕಲಿಸ್ಕೊಡ್ಲಿಲ್ಲ, ದಲಿತ ಸಂವೇದನೆ ಇದನ್ನು ಕಲಿಸ್ಕೊಡ್ಲಿಲ್ಲ, ಬಂಡಾಯ ಪ್ರಜ್ಞೆ ಇದನ್ನು ಕಲಿಸ್ಕೊಡ್ಲಿಲ್ಲ. ನಾವು ದಲಿತ, ಬಂಡಾಯ ಇತ್ಯಾದಿಗಳನ್ನು ಮಾತಾಡ್ತಾ ನನ್ನನ್ನು ಒಳಗೊಂಡಂತೆ ಹೇಳ್ತಿದ್ದೀನಿ ಆತ್ಮಾವಲೋಕನ ಅಂತ ಅಂದಾಗ ನಾವೆಲ್ಲ ಎದುರಿಸಬೇಕಾಗಿರೋ ಸನ್ನಿವೇಶದ ಒಳಗಡೆ ಇದ್ದೇವೆ ನಾವು. ಹಾಗಾಗಿ ಮೌಲ್ಯಗಳ ಜಾಗ ಇಲ್ಲ ಇಲ್ಲಿ. ಮೌಲ್ಯಗಳನ್ನೆಲ್ಲ ಕಬಳಿಸ್ಬಿಟ್ಟಿದ್ದೇವೆ. ಈಗೆಲ್ಲ ಮಾರುಕಟ್ಟೆ, ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಬಂದ ಮೇಲೆ ಮಾರುಕಟ್ಟೆಗಳಿವೆ ಸಮಾಜದ ಒಳಗಡೆ, ಮೌಲ್ಯ ಕಟ್ಟೆಗಳಿಲ್ಲ. ಮೌಲ್ಯ ಕಟ್ಟೆಗಳನ್ನು ನಾಶ ಮಾಡಿ ಆ ಜಾಗಕ್ಕೆ ಮಾರುಕಟ್ಟೆಗಳು ಬಂದಿರೋ ಸಂದರ್ಭದಲ್ಲಿದ್ದೇವೆ. ಹಾಗಾಗಿ ಲಾಭ ನಷ್ಟಗಳನ್ನಷ್ಟೇ ಯೋಚನೆ ಮಾಡ್ತಿದ್ದೇವೆ. ಇದು ಈ ಸಂದರ್ಭ ಇದೆಯಲ್ಲ, ವಿಶೇಷವಾದ್ದು ಅಷ್ಟೇ ಅಲ್ಲ, ಬದಲಾದ ಸಂದರ್ಭ. ಇದನ್ನು ಹೇಗೆ ಎದುರಿಸಬೇಕು, ಇದು ನಮ್ಮಲ್ಲಿ ಚಿಂತನೆ ನಡಿಬೇಕಾಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇವತ್ತೂ ಸಹ ನಾವು ಯೋಚನೆ ಮಾಡಬೇಕು. ಮುಖ್ಯವಾಗಿ 3 ಪ್ರಕ್ರಿಯೆಗಳು ಈ ದೇಶದಲ್ಲಿ ನಡೀತಾ ಇವೆ. ಆ 3 ಪ್ರಕ್ರಿಯೆಗಳು ಯಾವುದಂದರೆ ಸಾಮಾಜಿಕ ಶ್ರೇಣೀಕರಣ, ಆರ್ಥಿಕ ಕೇಂದ್ರೀಕರಣ, ಧಾರ್ಮಿಕ ಧ್ರುವೀಕರಣ. ಸಾಮಾಜಿಕ ಶ್ರೇಣೀಕರಣ ಇದೆಯಲ್ಲ, ಅದು ಮೊದಲಿಂದನೂ ಇದೆ. ಆದರೆ ಇವತ್ತು ಶ್ರೇಣೀಕರಣದ ಸ್ತರಗಳು ಬದಲಾಗಿವೆ. ಎಷ್ಟು ಮಟ್ಟಿಗೆ ಬದಲಾಗಿವೆ ಅಂದರೆ, ಜಾತಿ ವ್ಯವಸ್ಥೆ ಇದೆಯಲ್ಲ, ಅವತ್ತು ಜಾತಿ ವ್ಯವಸ್ಥೆಯನ್ನು ವಿರೋಧ ಮಾಡ್ತಿದ್ವಿ, ವರ್ಣ ವ್ಯವಸ್ಥೆಯನ್ನು ವಿರೋಧ ಮಾಡ್ತಿದ್ವಿ. ಈಗ ಸಾಮಾಜಿಕ ಶ್ರೇಣೀಕರಣ ಅನ್ನೋದು ಕೇವಲ ವರ್ಣಗಳ ವಿಭಜನೆಯ ಹಂತದಲ್ಲಿಯೇ ನಿಂತಿಲ್ಲ. ಶೂದ್ರರೊಳಗೆ ಶ್ರೇಣೀಕರಣ ಇದೆ, ಶೋಷಿತರೊಳಗೆ ಶ್ರೇಣೀಕರಣ ಇದೆ. ಅಂದರೆ ಜಾತಿಯ ಒಳಗಡೆ, ವರ್ಣಗಳ ಒಳಗಡೆ ವರ್ಗಗಳು ಹುಟ್ಟಿರುವಂಥ ಸಂದರ್ಭದ ಒಳಗಡೆ ಶ್ರೇಣೀಕರಣದ ಸ್ತರಗಳು ಹೆಚ್ಚಾಗಿರುವಂಥದ್ದನ್ನು ನಾವು ನೋಡ್ತಿದ್ದೇವೆ. ಇವತ್ತೂ ಸಹ ಇವತ್ತು ಬದಲಾಗಿರೋ ಸಂದರ್ಭ ಇದು. ಕೇವಲ ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ ಇಷ್ಟರಲ್ಲಿ ನಿಂತಿಲ್ಲ ಇದು. ಯಾರು ಶೂದ್ರರು ಅಂದ್ವಿ ಅವರಲ್ಲೇ ಶ್ರೇಣೀಕರಣ ಇದೆ, ಯಾರು ಶೋಷಿತರು ಅಂತ ಕರಿತೀವಿ ಅವರಲ್ಲೇ ಶ್ರೇಣೀಕರಣ ಇರೋದನ್ನು ನಾವು ನೋಡ್ತಿದ್ದೇವೆ. ಭಾಳ ವಿಶೇಷವಾದ ಸಂದರ್ಭ ಇದು. ಹಾಗಾಗಿ ಸಾಮಾಜಿಕ ಶ್ರೇಣೀಕರಣದ ಬದಲಾದ ಸಂದರ್ಭದ ಒಳಗಡೆ ನಮ್ಮ ಪ್ರಗತಿಪರ ಚಿಂತನೆಗಳು ಯಾವ ದಿಕ್ಕಿನಲ್ಲಿ ಹೋಗಬೇಕು, ನಾವು ಯೋಚನೆ ಮಾಡೋ ವಿಧಾನ ಹೇಗೆ, ಈ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಟ್ಕೋಬೇಕು. 70ರ ದಶಕದ ಕಂಠಪಾಠದಲ್ಲಿಯೇ ಮುಳುಗೋದ್ರೆ ನಾವು ಬೆಳೆದಿಲ್ಲ ಅಂತ ಅರ್ಥ ಅಷ್ಟೇನೇ. ನಾವು 70ರ ದಶಕದ ಕಂಠಪಾಠ, 70ರ ದಶಕದ ಆಶಯಗಳನ್ನು ಇಟ್ಕೋಬೇಕು. 70-80ರ ದಶಕದ ಆಶಯಗಳು ಬಹಳ ಜಾಗೃತವಾಗಿರ್ತಕ್ಕಂಥ ಆಶಯಗಳು. ಆದರೆ ಬದಲಾದ ಸಂದರ್ಭವನ್ನು ಹೇಗೆ ಎದುರಿಸ್ತೀರಿ ನೀವು? ಹಾಗಾಗಿ ಸಾಮಾಜಿಕ ಶ್ರೇಣೀಕರಣ ಕೇವಲ ವರ್ಣಗಳ ವಿಭಜನೆಯಲ್ಲಿ ಮಾತ್ರವೇ ನಿಂತಿಲ್ಲ. ಯಾರು ಶೋಷಿತರಾಗಿದ್ದರೋ, ಯಾರು ತುಳಿತಕ್ಕೊಳಗಾಗಿದ್ದರೋ ಅಂಥ ಶೂದ್ರರೊಳಗಡೆ ಶ್ರೇಣೀಕರಣ ಇದೆ, ಅದರೊಳಗಡೆ ಅಸಹನೆಗಳಿವೆ, ಶೋಷಿತರೊಳಗಡೆ ಅಸಹನೆ ಬಂದಿದೆ. ಇಂಥ ಒಂದು ಬಿಕ್ಕಟ್ಟಿನ ಸಂದರ್ಭವನ್ನು ನಮ್ಮ ಸಮಾಜ ಹಾದೋಗ್ತಾ ಇದೆ. ಇದು ಬಹಳ ಸಂಕಟಕರವಾದ್ದು ಅಂತಲೇ ನಾನು ಅಂದ್ಕೊಂಡಿದ್ದೇನೆ. ಆರ್ಥಿಕ ಕೇಂದ್ರೀಕರಣ ಇದೆಯಲ್ಲ, GST ಒಂದೇ ಸಾಕು ಆರ್ಥಿಕ ಕೇಂದ್ರೀಕರಣ ಹೇಗಾಗಿದೆ ಅನ್ನೋದಕ್ಕೆ. ಇಡೀ ರಾಜ್ಯಗಳ ಸಂಪನ್ಮೂಲವನ್ನೆಲ್ಲ ನಾವು ಕ್ರೋಢೀಕರಿಸಿಬಿಟ್ಟು ಮೇಲ್ಗಡೆ ಕೂತಿದಾರಲ್ಲ ಪ್ರಭುಗಳು, ಅವರಿಗೆ ಕೊಟ್ಬಿಟ್ಟು ನಮಗೇನು ಕೊಡ್ತೀಯ ಅಂತ ಕೇಳೋದನ್ನು ಯಾರಾದರೂ ಒಕ್ಕೂಟ ವ್ಯವಸ್ಥೆ ಅಂತ ಕರೀತಾರ? ಆದರೆ ಇದನ್ನು ಅವತ್ತಿನ ಕಾಂಗ್ರೆಸ್ ಸರ್ಕಾರಗಳು ವಿರೋಧಿಸಲಿಲ್ಲ. ಇವತ್ತು ನಮಗೆ ದುಡ್ಡು ಬರಲಿಲ್ಲ ಅಂತ ಹೇಳ್ತಿದ್ದಾರೆ. ಸೈದ್ಧಾಂತಿಕವಾಗಿ ಯೋಚನೆ ಮಾಡೋರು ಯಾವ ಪಕ್ಷದಲ್ಲಿದ್ದರೂ ವಿರೋಧ ಮಾಡ್ತಾರೆ. ಅವತ್ತು ವಿರೋಧಿಸಲಿಲ್ಲ. ಅದನ್ನು ವಿರೋಧ ಮಾಡಿದವರು ಕೇವಲ ಎಡಪಂಥೀಯರು ಮಾತ್ರ ವಿರೋಧ ಮಾಡಿದರು. ಆರ್ಥಿಕ ಕೇಂದ್ರೀಕರಣ ಅಷ್ಟು ಪ್ರಬಲವಾಗಿದೆ. ಅಷ್ಟೇ ಅಲ್ಲ, ಈ ದೇಶದ 60%ಕ್ಕಿಂತ ಹೆಚ್ಚು ಸಂಪತ್ತನ್ನು 1% ಜನ ಅನುಭವಿಸ್ತಿದ್ದಾರೆ. ಇದು ವಾಸ್ತವ. ಇದು ಕೇವಲ 1% ಜನ ಈ ದೇಶದ 60%ಕ್ಕಿಂತ ಹೆಚ್ಚು ಸಂಪತ್ತನ್ನು ಅನುಭವಿಸ್ತಿರೋದನ್ನು ನಾವು ನೋಡ್ತಿದ್ದೇವೆ.
ಇದು ಆರ್ಥಿಕ ಕೇಂದ್ರೀಕರಣ. ಇನ್ನು ಧಾರ್ಮಿಕ ಧ್ರುವೀಕರಣ ಇದೆಯಲ್ಲ, ಅದು ಧರ್ಮದ್ವೇಷದ ದ್ವೀಪಗಳನ್ನು ನಿರ್ಮಾಣ ಮಾಡಿದೆ. ಅದು ಧರ್ಮದ್ವೇಷದ ದ್ವೀಪಗಳು ನಿರ್ಮಾಣ ಆಗಿವೆ ಈ ಧಾರ್ಮಿಕ ಧ್ರುವೀಕರಣದ ಮುಖಾಂತರವಾಗಿ. ಇದರ ಮಧ್ಯೆ ಸಹ ದಲಿತರ ಮೇಲಿನ ದೌರ್ಜನ್ಯಗಳು ನಿಂತಿಲ್ಲ, ಮಹಿಳೆಯರ ಮೇಲಿನ ದೌರ್ಜನ್ಯಗಳು ನಿಂತಿಲ್ಲ. ಧರ್ಮದ ನಡುವೆ ವೈಷಮ್ಯವನ್ನು ಉಂಟು ಮಾಡೋದ್ರ ಮುಖಾಂತರವಾಗಿಯೇ ಚುನಾವಣೆಯನ್ನು ಗೆಲ್ತಕ್ಕಂಥ ಜನ ಇದ್ದಾರೆ. ಅದಕ್ಕೆ ನಾನು ಹೇಳಿದ್ದು, ನಮ್ಮವನು ಏನಾದರೂ ಪರವಾಗಿಲ್ಲಪ್ಪ, ನಮ್ಮವನು ಕೋಮುವಾದಿ ಆದರೂ ಪರವಾಗಿಲ್ಲಪ್ಪ, ಅವನಿಗೆ ಜೈ ಅಂತೀವಿ ಅಂತ ಅಂದರೆ ಅದು ಅಂಬೇಡ್ಕರ್ಗೆ ಕೊಡೋ ಗೌರವ ಅಲ್ಲ, ಸಂವಿಧಾನಕ್ಕೆ ಕೊಡೋ ಗೌರವ ಅಲ್ಲ. ಒಬ್ಬ ಜಾತಿವಾದಿಯಾಗಿದ್ದರೆ, ಒಬ್ಬ ಧಾರ್ಮಿಕ ಮೂಲಭೂತವಾದಿಯಾಗಿದ್ದರೆ, ಅವನು ಯಾವ ಧರ್ಮದ ಧಾರ್ಮಿಕ ಮೂಲಭೂತವಾದಿಯಾಗಿದ್ದರೂ ಅದನ್ನು ಒತ್ತಿ ಹೇಳ್ತೀನಿ ನಾನು, ಆಗಿದ್ದರೂ ಅದನ್ನು ವಿರೋಧಿಸ್ತೇ ಹೋದರೆ ನಾವು ಸಂವಿಧಾನಕ್ಕೆ ಗೌರವ ಕೊಡ್ತಿದ್ದೀವಿ ಅಂತ ಖಂಡಿತ ಅರ್ಥ ಅಲ್ಲ. ಸಂವಿಧಾನದ ಬಗ್ಗೆ ನಮಗೆ ಗೌರವ ಇರೋದಾದರೆ ಈ ದೇಶದಲ್ಲಿರುವ ಜಾತಿವಾದವನ್ನು ವಿರೋಧಿಸಬೇಕು, ಧಾರ್ಮಿಕ ಮೂಲಭೂತವಾದವನ್ನು ವಿರೋಧಿಸಬೇಕು, ಜಾತಿ ದ್ವೇಷ ಧರ್ಮದ್ವೇಷ ಇದೆಯಲ್ಲ ಇದನ್ನು ವಿರೋಧಿಸಬೇಕು. ಧಾರ್ಮಿಕ ಧ್ರುವೀಕರಣದ ಫಲವಾಗಿ ಧರ್ಮದ್ವೇಷದ ದ್ವೀಪಗಳು ನಿರ್ಮಾಣವಾಗ್ತಿರುವಂಥ ಬಹಳ ದಾರುಣವಾದ ಸಂದರ್ಭದ ಒಳಗಡೆ ನಾವಿದ್ದೇವೆ. ಇದರ ಮಧ್ಯೆಯೂ ದಲಿತರ ಮೇಲೆ ಎಷ್ಟು ದೌರ್ಜನ್ಯ ಆಗ್ತಿದೆ ಅಂತಂದರೆ, ಇಷ್ಟೆಲ್ಲ ಮುಂದುವರೆದಾಗಲೂ ಸಹ 18 ನಿಮಿಷಕ್ಕೆ ಈ ದೇಶದಲ್ಲಿ ಒಬ್ಬ ದಲಿತರ ಮೇಲೆ ದೌರ್ಜನ್ಯ ನಡೆಯುತ್ತೆ. ಪ್ರತಿ 18 ನಿಮಿಷಕ್ಕೆ ಒಬ್ಬ ದಲಿತರ ಮೇಲೆ ದೌರ್ಜನ್ಯ ನಡೆಯುತ್ತೆ. ಪ್ರತಿ ವಾರ 13 ಜನರ ದಲಿತರ ಹತ್ಯೆ ಆಗುತ್ತೆ ಈ ದೇಶದ ಒಳಗಡೆ. ಪ್ರತಿ ದಿನಕ್ಕೆ 10 ಜನ ದಲಿತ ಮಹಿಳೆಯರ ಮೇಲೆ ಅತ್ಯಾಚಾರ ಆಗುತ್ತೆ. ಇದು ಇವತ್ತಿನ ಸ್ಥಿತಿ. ನಾವು ಬಹಳ ಮುಂದುವರೆದಿದ್ದೇವೆ, ಜಾಗತಿಕವಾಗಿ ಹಾಗಾಗ್ತೇವೆ, ಆರ್ಥಿಕವಾಗಿ ಹೀಗಾಗ್ತೇವೆ ಅಂದರೆ ಮನುಷ್ಯತ್ವನೇ ಇಲ್ಲದೆ ಇದ್ದರೆ ನಿಮ್ಮ ಆರ್ಥಿಕತೆ ಕಟ್ಕೊಂಡು ಏನಾಗಬೇಕಾಗಿದೆ? ನಮಗೆ ಮೊದಲು ಮನುಷ್ಯತ್ವ ಬೇಕಾಗಿರೋದು ನಿಮಗೆ. ನನಗೆ ಯಾವಾಗಲೂ ಅನಿಸುತ್ತೆ, ಈಗ ಸ್ವಚ್ಛ ಭಾರತ ಅಂತ ಒಂದು ಪರಿಕಲ್ಪನೆ ಇದೆ, ನಿಜವಾಗ ಒಳ್ಳೆಯ ಪರಿಕಲ್ಪನೆ. ಸ್ವಚ್ಛ ಭಾರತ ಆಗಬೇಕು, ಗಾಂಧಿಯವರ ಹೆಸರಾಕಿದ್ದಾರೆ, ಆದರೆ ಗಾಂಧಿ ಕನ್ನಡಕ ಮಾತ್ರ ಇದೆ, ಅದರಲ್ಲಿ ಗಾಂಧಿನೇ ಇಲ್ಲ. ಇವೆಲ್ಲ ಸಾಂಕೇತಿಕವಾಗಿ ಆಗ್ತಿರೋವಂಥವು. ಇತ್ತೀಚೆಗೆ ಗಾಂಧಿ ಹೆಸರು ಕಿತ್ತಾಕಿದ್ರು, ಅದು ಬೇರೆ ಚರ್ಚೆ ಆಗುತ್ತೆ, ಅದಕ್ಕೆ ಹೋಗೋದಿಲ್ಲ ನಾನು. ಆದರೆ ನಿಜ ಬೀದಿಗಳು ಸ್ವಚ್ಛ ಆಗಬೇಕು. ನನ್ನ ಪ್ರಶ್ನೆ ಏನಂದರೆ, ಬೀದಿ ಭಾರತ ಸ್ವಚ್ಛವಾದರೆ ಸಾಕ, ಭಾವ ಭಾರತ ಸ್ವಚ್ಛವಾಗಬಾರ್ದಾ? ಬೀದಿ ಭಾರತವಷ್ಟೇ ಸ್ವಚ್ಛವಾದರೆ ಸಾಲದು, ಭಾವ ಭಾರತ ಸ್ವಚ್ಛವಾಗಬೇಕು. ಆ ಭಾವ ಭಾರತ ಸ್ವಚ್ಛವಾದರೆ ನೀವು ಜಾತಿ ಭೇದ ಮಾಡೋದಿಲ್ಲ, ಧರ್ಮದ್ವೇಷವನ್ನು ಮಾಡೋದಿಲ್ಲ, ಆರ್ಥಿಕ ಸಾಮಾಜಿಕ ಅಸಮಾನತೆಯ ಪರವಾಗಿರೋದಿಲ್ಲ ನೀವು. ಆ ಭಾವ ಭಾರತ ಸ್ವಚ್ಛವಾಗೋದು ಯಾವಾಗ ಅನ್ನೋ ಪ್ರಶ್ನೆಯನ್ನು ಕೇಳಬೇಕಾಗಿದೆ ನಾವು. ಇಂಥ ಸಂದರ್ಭದಲ್ಲಿ ದಲಿತರ ಮೇಲಿನ ದೌರ್ಜನ್ಯಗಳು ನಡೀತಾ ಇವೆ. ಮಹಿಳೆಯರ ಮೇಲೆ 1 ಗಂಟೆಗೆ 51 ಜನರ ಮೇಲೆ ದೌರ್ಜನ್ಯ ನಡೆಯುತ್ತೆ. ಒಂದು ದಿನಕ್ಕೆ 86 ಜನ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಯುತ್ತೆ ಈ ದೇಶದ ಒಳಗಡೆ. ಇದು ನಾನು ಅಧಿಕೃತ ಮಾಹಿತಿ, ನನ್ನ ಮಾಹಿತಿ ಅಲ್ಲ. ಕೇಂದ್ರ ಸರ್ಕಾರದಲ್ಲಿ ಕ್ರೈಮಿಗೆ ಸಂಬಂಧಪಟ್ಟಿರುವಂಥ ಒಂದು ಸಂಸ್ಥೆ ಇದೆ, ಅದು ತನಗೆ ತಾನೇ ಪ್ರಾಮಾಣಿಕವಾಗಿ ಕೊಟ್ಟಿರುವಂಥದ್ದು. ನೋಡಪ್ಪ ನಮ್ಮ ದೇಶ ಹೀಗಿದೆ ಅಂತ ಹೇಳಿ. ಒಂದು ದಿನಕ್ಕೆ 86 ಜನ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಯುತ್ತೆ ಅಂತಂದರೆ ನಾವು ಮಾನವೀಯ ಸಮಾಜದಲ್ಲಿ ಬದುಕ್ತಾ ಇದ್ದೇವ ನಾವು? ಸೊ ಇಂಥ ಸಂದರ್ಭದ ಒಳಗಡೆ ನಾವು ಮುಂದುವರೆದಿದ್ದೇವೆ ಅನ್ನೋದ್ರ ಅರ್ಥ ಏನು? ಶ್ರೀಮಂತರು ಜಾಸ್ತಿ ಆಗಿಬಿಟ್ರೆ ಮುಂದುವರೆದಾಗ, ಕೋಟ್ಯಾಧೀಶರು ಮಾತಾಡಿದರೆ ಮುಂದುವರೆದಾಗ, ಇವನ್ನೆಲ್ಲ ನಾವು ಯೋಚನೆ ಮಾಡಬೇಕಾಗಿರುವಂಥ ಸಂದರ್ಭದ ಒಳಗಡೆ ಇದ್ದೇವೆ ಅಂತ ನನಗನ್ಸುತ್ತೆ. ಇವತ್ತು ಈ ದೇಶದಲ್ಲಿ 29.9% ಅಷ್ಟು ಜನಕ್ಕೆ ಸ್ವಂತ ಜಮೀನಿಲ್ಲ. ಈ ದೇಶದಲ್ಲಿ 29.9% ಸ್ವಂತ ಜಮೀನಿಲ್ಲ. 51.14% ಅಷ್ಟು ಜನ ಕೂಲಿಕಾರರಿದ್ದಾರೆ ಇವತ್ತು ಈ ದೇಶದೊಳಗಡೆ. 51% ಕೂಲಿಕಾರರಿದ್ದಾರೆ ಈ ದೇಶದ ಒಳಗಡೆ. ಆರ್ಥಿಕವಾಗಿ ನಾವು ಬಹಳ ಮುಂದುವರೆದಿದ್ದೇವೆ ಅಂತ ಹೇಳ್ತಿದ್ದೇವೆ. ಅಂದರೆ ಕಂದಕ ಜಾಸ್ತಿ ಆಗಿದೆ, ಸಾಮಾಜಿಕ ಶ್ರೇಣೀಕರಣದ ಕಂದಕ ಜಾಸ್ತಿ ಆಗಿದೆ, ಧಾರ್ಮಿಕ ಧ್ರುವೀಕರಣದಿಂದ ಕಂದಕ ಜಾಸ್ತಿ ಆಗಿದೆ, ಆರ್ಥಿಕ ಕೇಂದ್ರೀಕರಣದಿಂದ ಕಂದಕ ಜಾಸ್ತಿ ಆಗಿದೆ. ಈ ಕಂದಕಗಳನ್ನು ಮುಚ್ಚೋದಿದೆಯಲ್ಲ, ಆ ಕೆಲಸ ಇವತ್ತು ಬಹಳ ಅಗತ್ಯ ಇದೆ. ಇಂಥ ಸಂದರ್ಭದ ಒಳಗಡೆ ದಲಿತರು ಮತ್ತು ದಲಿತೇತರರು, ಪ್ರಗತಿಪರರಾಗಿರ್ತಕ್ಕಂಥವರಲ್ಲಿ ಒಂದು ಒಗ್ಗಟ್ಟಿನ ಅಗತ್ಯ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆ ಒಗ್ಗಟ್ಟಿನ ಮುಖಾಂತರವಾಗಿಯೇ ಈ ಸವಾಲುಗಳನ್ನು ನಾವು ಎದುರಿಸಬೇಕಾಗಿದೆ. ನಮ್ಮ ಬದುಕುವ ಸ್ವಾತಂತ್ರ್ಯ ಇದೆಯಲ್ಲ, ಬದುಕುವ ಸ್ವಾತಂತ್ರ್ಯವನ್ನು ನಾವು ಗಳಿಸಬೇಕಾಗಿದೆ. ಇದು ಬಹಳ ಮುಖ್ಯವಾದ್ದು. ನಾವು ಆಗ ಮಾತ್ರ ಈ ಸಾಮಾಜಿಕ ಶ್ರೇಣೀಕರಣ, ಧಾರ್ಮಿಕ ಧ್ರುವೀಕರಣ, ಆರ್ಥಿಕ ಕೇಂದ್ರೀಕರಣದ ಈ ಸಮಸ್ಯೆಗಳು ಏನಿವೆ, ಸವಾಲುಗಳು ಏನಿವೆ, ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕಾದ್ರೆ
ನಮ್ಮ ನಾಡಿನ ದಲಿತರು ದಲಿತೇತರರು ಎಲ್ಲ ಪ್ರಗತಿಪರರು. ದಲಿತರ ಸಮಸ್ಯೆಗಳ ಬಗ್ಗೆ ದೊಡ್ಡ ದನಿ ಮಾಡಲೇಬೇಕು. ಅದು ಅವರು ಪ್ರತ್ಯೇಕವಾಗಿ ಮಾಡಬೇಕು ಮತ್ತು ದಲಿತೇತರರು ಅದಕ್ಕೆ ಬೆಂಬಲವಾಗಿ ನಿಲ್ಲಬೇಕು. ಇದರ ಬಗ್ಗೆ ಎರಡು ಮಾತಿಲ್ಲ. ಆದರೆ ದೇಶ ಎದುರಿಸ್ತಿರೋ ಈ ಸಮಸ್ಯೆಗಳಿದಾವಲ್ಲ, ಇವಕ್ಕೆ ಎದುರಾಗೋದಕ್ಕೆ ನಮ್ಮಲ್ಲಿ ಒಂದು ಒಗ್ಗಟ್ಟು ಬೇಕಾಗಿದೆ. ಪ್ರಗತಿಪರರಲ್ಲಿ ಪ್ರತಿಗಾಮಿಗಳಿಗೆ ಒಂದಂಶದ ಕಾರ್ಯಕ್ರಮ, ಅವರಿಗೆ ಈ ದೇಶ ಒಡಿತಾ ಹೋಗಬೇಕು ಅಂತ ಅವರು ಒಗ್ಗಟ್ಟಾಗಿದ್ದಾರೆ. ಆದರೆ ಪ್ರಗತಿಪರರಲ್ಲಿ ಪ್ರತಿಗಾಮಿಗಳಲ್ಲಿ ಇರುವಷ್ಟು ಒಗ್ಗಟ್ಟು ನನಗಂತೂ ಕಾಣಿಸ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಇಂಥ ಸಮ್ಮೇಳನಗಳಿದಾವಲ್ಲ, ಇವು ಒಳಗೊಳ್ಳುವಿಕೆಯ ಮುಖಾಂತರವಾಗಿ ಪ್ರಗತಿಪರರ ಒಗ್ಗಟ್ಟನ್ನು ಪ್ರತಿನಿಧಿಸ್ತಕ್ಕಂಥ ಸಮ್ಮೇಳನಗಳು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇಲ್ಲಿ. ಹಾಗಾಗಿ ನಮಗೆ ಮುಖ್ಯವಾಗಿ ಬೇಕಾಗಿರೋದೇನು, ಸಂವಿಧಾನ ಭಾರತ ಅಂತ ಕರೆದಿರೋದಿದೆಯಲ್ಲ, ಸಂವಿಧಾನ ಭಾರತಕ್ಕೆ ಬೇಕಾಗಿರೋದೇನು? ಒಂದು ಪ್ರಸಂಗವನ್ನು ಹೇಳಿ ನಾನು ಭಾಷಣ ಮುಗಿಸೋದಕ್ಕೆ ಇಷ್ಟಪಡ್ತೇನೆ. ಇನ್ನೂ ಸುಮಾರು ಜನ ಮಾತಾಡೋದಿದೆ. ನಾನು 1 ಗಂಟೆಗೆ ಬಿಡಬೇಕು ಅಂದ್ಕೊಂಡಿದ್ದೆ, ಅಷ್ಟಕ್ಕೆ ಸರಿಯಾಗಿ ನಾನು ಮುಗಿಸ್ತಾ ಇದ್ದೇನೆ. ನಾನು ಇಷ್ಟೇ, ನಮ್ಮ ಸಂವಿಧಾನ ಭಾರತದ ದೊಡ್ಡ ಆಶಯ ಏನು ಅಂದರೆ, ಅಬ್ರಾಹಿಂ ಲಿಂಕನ್ ಅವರು ಗುಲಾಮಗಿರಿಯ ವಿರುದ್ಧವಾಗಿ ಮಾತಾಡ್ತಾ ಇದ್ದಂತಹ ಒಂದು ಸಂದರ್ಭದಲ್ಲಿ ದಕ್ಷಿಣ ಅಮೇರಿಕಾದಲ್ಲಿ ಒಂದು ಪ್ರಸಂಗವನ್ನು ಹೇಳ್ತಾರೆ. ಏನು ಆ ಪ್ರಸಂಗ ಅಂದರೆ, ಒಬ್ಬ ಕುರಿ ಕಾಯ್ತಾ ಇರ್ತಾನೆ. ಕುರಿ ಕಾಯ್ತಾ ಇರೋ ಒಂದು ತೋಳ ಬರುತ್ತೆ. ತೋಳ ಬಂದು ಕುರಿಯನ್ನು ಒತ್ಕೊಂಡು ಹೋಗುತ್ತೆ. ಅದು ಈ ಕುರಿ ಕಾಯ್ತಾ ಇದ್ದವನು ಅದ್ರ ಹಿಂದೆ ಓಡ್ತಾನೆ ಓಡಿ ಹೋಗಿ ಆ ಕುರಿಯನ್ನು ಹಿಡ್ಕೊಂಡು, ಆ ತೋಳವನ್ನು ಹಿಡ್ಕೊಂಡು ಆ ತೋಳದ ಜೊತೆಯಲ್ಲಿ ಹೋರಾಟವನ್ನು ಮಾಡಿ ಕುರಿಯನ್ನು ತೋಳದಿಂದ ರಕ್ಷಣೆ ಮಾಡ್ತಾನೆ. ಆಗ ಕುರಿ ಹೇಳ್ತಂತೆ ಈತನಿಗೆ, ಯಾರು ರಕ್ಷಣೆ ಮಾಡಿದ ತೋಳದಿಂದ ಆತನಿಗೆ ಕುರಿ ಹೇಳ್ತು, ನೀನು ನನ್ನ ಬದುಕುವ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡಿದೆ, ನಿನಗೆ ನಮಸ್ಕಾರ ಅನ್ನತ್ತೆ ಕುರಿ. ಆದರೆ ತೋಳ ಹೇಳುತ್ತೆ, ನೀನು ನನ್ನ ತಿನ್ನುವ ಸ್ವಾತಂತ್ರ್ಯವನ್ನು ಕಸ್ಕೊಂಡೆ, ನಿನಗೆ ಧಿಕ್ಕಾರ ಅನ್ನತ್ತೆ. ನೋಡಿ ಇದರ ವ್ಯತ್ಯಾಸನ. ನಮ್ಮ ಪ್ರಶ್ನೆ ಅಷ್ಟೇ, ತಿನ್ನುವ ಸ್ವಾತಂತ್ರ್ಯ ಇದೆಯಲ್ಲ ಅದು ಬೇಕಾ, ಬದುಕುವ ಸ್ವಾತಂತ್ರ್ಯ ಬೇಕಾ? ಸಂವಿಧಾನ ಹೇಳೋದು ಬದುಕುವ ಸ್ವಾತಂತ್ರ್ಯವನ್ನು. ಹಾಗಾಗಿ ತೋಳಗಳ ತಿನ್ನುವ ಸ್ವಾತಂತ್ರ್ಯಕ್ಕೆ ಧಿಕ್ಕಾರವನ್ನು ಕೂಗೋಣ ನಾವು. ಜನಸಾಮಾನ್ಯರ ಬದುಕುವ ಸ್ವಾತಂತ್ರ್ಯಕ್ಕೆ ನಮಸ್ಕಾರವನ್ನು ಹೇಳೋಣ ಅಂತ ಹೇಳ್ತಾ ನಾನು ಭಾಷಣ ಮುಗಿಸ್ತೇನೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.